ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹೆದರಿದ್ದೆ, ಆದರೆ ಈ ಬಾರಿ ಕೋಪಕ್ಕಿಂತ ಹೆಚ್ಚಾಗಿ ಹೃದಯಕ್ಕೆ ನೋವಾಯಿತು. ಸೊಸೈಟಿಯ ಗೇಟ್ನಿಂದ ಒಳಗಡೆ ಬರುತ್ತಿದ್ದಂತೆಯೇ ನಾನು ಕುಮಾರನ ಮೆಲ್ಲನೆಯ ಆದರೆ ಸ್ಪಷ್ಟವಾದ ಧ್ವನಿಯನ್ನು ಕೇಳಿಸಿಕೊಂಡೆ. ದೇವೇಂದ್ರ ಅವರೇ, ಬೇಗ ಅರ್ಥ ಮಾಡಿಕೊಂಡರೆ ಎಲ್ಲವೂ ಸುಲಭವಾಗುತ್ತದೆ. ಮನೆಯಂತೂ ಹೇಗಿದ್ದರೂ ನಮ್ಮ ಹೆಸರಿಗೆ ಬರುತ್ತದೆ. ನಾನು ಕಿಟಕಿಯ ಹತ್ತಿರ ಒಂದು ಕ್ಷಣ ನಿಂತು ಬಿಟ್ಟೆ. ಕೈಯಲ್ಲಿ ಸಣ್ಣ ಗಿಫ್ಟ್ ಬ್ಯಾಗ್ನಲ್ಲಿ ಸೀಮಾ ಮತ್ತು ಏಕಲವ್ಯನಿಗಾಗಿ ಆಟಿಕೆಗಳಿದ್ದವು. ಅದು ನನ್ನ ಕೈಯಲ್ಲೇ ನಡುಗಿತು ಮತ್ತು ಅದರ ಒಳಗಿದ್ದ ಕಾರಿನ ಗಂಟೆ ಹಗುರವಾಗಿ ಸದ್ದಾಯಿತು. ನನ್ನ ಬಗ್ಗೆ ಮಾತು ನಡೆಯುತ್ತಿದೆ ಎಂದು ನನಗೆ ತಿಳಿಯಿತು. ನಾನು ನನ್ನ ಹೆಜ್ಜೆಗಳನ್ನು ಹಿಂದೆ ತೆಗೆದುಕೊಳ್ಳಲಿಲ್ಲ. ಇಂದು ಬೇಡ. ನಾನು ಉಸಿರನ್ನು ಬಿಗಿ ಹಿಡಿದೆ. ಬಾಗಿಲಿನ ಚಿಲಕವನ್ನು ಮೆಲ್ಲನೆ ತಿರುಗಿಸಿ ನೇರವಾಗಿ ಅಡುಗೆ ಕೋಣೆಯವರೆಗೆ ಹೋದೆ. ಏನು ನಡೀತಾ ಇದೆ ಮಗನೇ ಎಂದು ನಾನು ಸಾಮಾನ್ಯವಾಗಿ ಆದರೆ ತಣ್ಣನೆಯ ದನಿಯಲ್ಲಿ ಕೇಳಿದೆ. ಲತಾಳ ಕಣ್ಣುಗಳು ಅರಳಿದವು. ಪಪ್ಪ, ನೀವು ಯಾವಾಗ ಬಂದ್ರಿ? ಕುಮಾರ್ ನಗುವ ಪ್ರಯತ್ನ ಮಾಡುತ್ತಿದ್ದ, ಆದರೆ ಅವನ ಮುಖದ ಬಣ್ಣ ಮಾಯವಾಗಿತ್ತು. ಅರೆ ಏನಿಲ್ಲ, ಸುಮ್ಮನೆ ನಿಮ್ಮ ಧ್ವನಿ ಕೇಳಿಸುತ್ತಿತ್ತು ಅಷ್ಟೇ ಎಂದು ಹೇಳಿ ನಾನು ಬ್ಯಾಗನ್ನು ಕೌಂಟರ್ ಮೇಲಿಟ್ಟೆ. ಕೋಣೆಯಲ್ಲಿ ಪ್ರೆಷರ್ ಕುಕ್ಕರ್ನ ಮೆಲ್ಲನೆಯ ಸೀಟಿ ಸದ್ದು ಕೇಳಿಸಿತು. ಕುಮಾರ್ ಹೇಳಿದನು, ನಾವು ಬರೀ ಭವಿಷ್ಯದ ಪ್ಲಾನಿಂಗ್ ಬಗ್ಗೆ ಮಾತನಾಡುತ್ತಿದ್ದೆವು. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸಬೇಕು. ನಿಮಗೆ ವಿಶ್ರಾಂತಿಯ ಅಗತ್ಯವಿದೆ. ನಾನು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ಭವಿಷ್ಯದ ಪ್ಲಾನಿಂಗ್ ಒಳ್ಳೆಯ ವಿಷಯವೇ, ನಾನು ಶಾಂತವಾಗಿ ಹೇಳಿದೆ. ಆದರೆ ಒಬ್ಬ ವ್ಯಕ್ತಿ ಇರುವಾಗಲೇ ಅವನ ನಂತರದ ವಿಷಯಗಳ ಬಗ್ಗೆ ಮಾತನಾಡುವುದು ಕೆಟ್ಟ ಹವ್ಯಾಸ. ಲತಾ ತಕ್ಷಣ ಮಧ್ಯೆ ಪ್ರವೇಶಿಸಿ ಹೇಳಿದಳು, ಕುಮಾರ್, ಇರ್ಲಿ ಬಿಡು. ಅಪ್ಪ, ನೀವು ಕುಳಿತುಕೊಳ್ಳಿ. ಅವಳು ನನಗಾಗಿ ಕುರ್ಚಿ ಎಳೆದು ಹಾಕಿದಳು. ನಾನು ಕುಳಿತುಕೊಂಡೆ. ಆದರೆ ನಾನು ಕೇಳಿಸಿಕೊಂಡ ಮಾತು ಕಠಿಣವಾಗಿ, ಭಾರವಾಗಿ, ಮೌನವಾಗಿ ಹೃದಯದಲ್ಲಿ ಅಡಗಿ ಕುಳಿತಿತ್ತು. ಕೆಲವು ಸೆಕೆಂಡ್ಗಳ ಮೌನದಲ್ಲಿ ಗ್ಯಾಸ್ ಮೇಲೆ ಚಹಾದ ಹಬೆ ಎದ್ದಿತು ಮತ್ತು ಕಿಟಕಿಯಿಂದ ಬರುತ್ತಿದ್ದ ಸಂಜೆಯ ಗಾಳಿಯಲ್ಲಿ ಹಸಿರು ಕೊತ್ತಂಬರಿಯ ಪರಿಮಳ ಬೆರೆತಿತ್ತು. ನಾನು ಫೋನ್ ಹೊರತೆಗೆದೆ. ಕಣ್ಣಿನ ತುದಿಯಿಂದ ಗಮನಿಸಿದೆ. ಕುಮಾರ್ ಒಂದು ಕ್ಷಣ ಗಾಬರಿಯಾದ ಮತ್ತು ಸಮಯ ನೋಡುವ ನೆಪದಲ್ಲಿ ಸ್ಕ್ರೀನ್ ಹಚ್ಚಿದೆ. ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗುತ್ತಿದ್ದಂತೆಯೇ ಒಂದು ಮೆಸೇಜ್ ನನ್ನ ದೃಷ್ಟಿಯನ್ನು ಸೆಳೆಯಿತು. ಪ್ರಿಯ ಗ್ರಾಹಕರೇ, ನಿಮ್ಮ ಎಫ್ಡಿ ಸಂಖ್ಯೆ ಪ್ರೀ ಮ್ಯಾಚ್ಯೂರ್ ವಿತ್ಡ್ರಾವಲ್ ವಿನಂತಿ ಸ್ವೀಕರಿಸಲಾಗಿದೆ. ಒಂದು ವೇಳೆ ಇದನ್ನು ನೀವು ಮಾಡದಿದ್ದರೆ ತಕ್ಷಣ ಬ್ಯಾಂಕನ್ನು ಸಂಪರ್ಕಿಸಿ. ಆ ಮೆಸೇಜ್ ಮಧ್ಯಾಹ್ನ 3:18ಕ್ಕೆ ಬಂದಿತ್ತು. ಆ ಸಮಯದಲ್ಲಿ ನಾನು ದೇವಸ್ಥಾನದ ಲೈಬ್ರರಿಯಲ್ಲಿ ಪತ್ರಿಕೆ ಓದುತ್ತಿದ್ದೆ. ನನ್ನ ಬೆನ್ನು ಮೂಳೆಯಲ್ಲಿ ಚಳಿಯ ಅಲೆ ಹರಿಯಿತು, ಆದರೆ ಮುಖದಲ್ಲಿ ಯಾವುದೇ ಭಾವನೆಗಳನ್ನು ತೋರಿಸಿಕೊಳ್ಳಲಿಲ್ಲ. ಲತಾ ಹೇಳಿದಳು, ಚಹಾ ಸಿದ್ಧವಾಗಿದೆ. ನಿಮ್ಮ ಇಷ್ಟದಂತೆ ಶುಗರ್ ಕಡಿಮೆ ಹಾಕಿದ್ದೇನೆ. ನಾನು ಒಂದು ಕುಟುಕು ಕುಡಿದೆ. ಸಿಹಿ ಕಡಿಮೆ ಇತ್ತು, ಆದರೆ ಇಂದು ನಾಲಿಗೆಯ ಮೇಲೆ ಕಹಿ ಹೆಚ್ಚಾಗಿತ್ತು. ನಾನು ಸಹಜವಾಗಿ ಕೇಳಿದೆ, ಮಗನೇ ಕುಮಾರ್, ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ 2 ಪ್ಲಾನ್ ಇರುತ್ತದಲ್ಲವೇ? ಅವನು ಬೆಚ್ಚಿ ಬೀಳಲಿಲ್ಲ, ಬರೀ ನಕ್ಕನು. ಹೌದು, ನಾವು ಬರೀ ಗೈಡ್ ಮಾಡುತ್ತೇವೆ, ಬಾಕಿಯೆಲ್ಲ ಕ್ಲೈಂಟ್ನ ಇಷ್ಟ. ನಾನು ತಲೆ ಆಡಿಸಿದೆ. ಒಳ್ಳೆಯದು. ನಾನು ಕೂಡ ಆಗಾಗ ನನ್ನ ಫೈಲ್ಗಳನ್ನು ನೋಡುತ್ತಿರುತ್ತೇನೆ. ವಯಸ್ಸು ಹೆಚ್ಚಾದಂತೆ ಕಾಗದ ಪತ್ರಗಳು ಇತ್ತ ಆಗಬಾರದಲ್ಲವೇ? ಅವನು ಹೇಳಿದನು. ನಾನು ಲತಾ ಹತ್ತಿರ ಕೂಡ ಹೇಳುತ್ತಿದ್ದೆ, ಅಪ್ಪನ ಎಲ್ಲ ಫೈಲ್ಗಳನ್ನು ಒಂದು ಕಡೆ ಮಾಡಿಸಿ ಬಿಡೋಣ, ಎಲ್ಲವನ್ನೂ ಡಿಜಿಟಲ್ ಮಾಡೋಣ ಎಂದಿದ್ದೆ. ಲತಾ ನನ್ನ ಕಡೆ ನೋಡಿದಳು. ಅವಳ ದೃಷ್ಟಿಯಲ್ಲಿ ಯಾವಾಗಲೂ ಇರುವಂತೆ ಸ್ನೇಹವಿತ್ತು, ಆದರೆ ಇಂದು ಸ್ವಲ್ಪ ಅಸಹಜತೆಯೂ ಇತ್ತು. ನಾನು ವಿಷಯ ಬದಲಿಸಿದೆ. ಮಕ್ಕಳ ಓದು, ಸೀಮಾಳ ಸ್ಕೂಲ್ ಡ್ರಾಮಾ, ಏಕಲವ್ಯನ ಸೈನ್ಸ್ ಪ್ರಾಜೆಕ್ಟ್ ಬಗ್ಗೆ ಮಾತಾಯಿತು. ಅರ್ಧ ಗಂಟೆ ಹೀಗೆಯೇ ಕಳೆಯಿತು. ನಾನು ಎದ್ದೆ. ಲತಾಳ ತಲೆಯ ಮೇಲೆ ಕೈ ಇರಿಸಿದೆ. ರಾತ್ರಿ ಬಾಗಿಲಿನ ಚೈನ್ ಖಂಡಿತ ಹಾಕಿಕೊಳ್ಳಿ. ಕುಮಾರ್ ಗೇಟ್ವರೆಗೆ ಬಿಟ್ಟು ಬರುವೆ ಎಂದನು. ನಾನು ನಿರಾಕರಿಸಿದೆ. ನೀವು ಊಟ ಮಾಡಿ, ತಣ್ಣಗಾಗಿ ಹೋಗುತ್ತದೆ ಎಂದೆ. ಹೊರಬಂದಾಗ ಸೊಸೈಟಿಯ ಲೈಟ್ಗಳು ಒಂದೊಂದೇ ಉರಿಯುತ್ತಿದ್ದವು. ಗಾರ್ಡ್ ಹವ್ಯಾಸದಂತೆ ಸಲಾಂ ಮಾಡಿದನು. ನಾನು ಮುಗುಳ್ನಕ್ಕೆ, ಆದರೆ ಮಿದುಳು ವೇಗವಾಗಿ ಓಡುತ್ತಿತ್ತು. ಮನೆ ತಲುಪಿದಾಗ ಗೋಡೆಯ ಮೇಲೆ ಮೀರಾಳ ಫೋಟೋ ನಗುತ್ತಿತ್ತು. ಅವಳು ಹೋದ ನಂತರ ಮನೆ ಖಾಲಿ ಖಾಲಿ ಅನ್ನಿಸುತ್ತಿತ್ತು. ಆದರೆ ಇಂದು ಮೊದಲ ಬಾರಿಗೆ ಈ ಖಾಲಿ ಭಾವನೆ ಸಂಕಷ್ಟದಂತೆ ಅನ್ನಿಸಿತು. ನಾನು ನೇರವಾಗಿ ಬರೆಯುವ ಮೇಜಿನ ಮೇಲೆ ಇಟ್ಟ ಹಳೆಯ ರಿಜಿಸ್ಟರ್ ತೆರೆದೆ. ಮೇಲೆ ದಿನಾಂಕ ಬರೆದೆ. ಇಂದು ಜಾಗರೂಕರಾಗಿರಬೇಕು. ಆಮೇಲೆ ನಾನು ಬ್ಯಾಂಕ್ನ ಮೆಸೇಜನ್ನು ಕೆಳಗೆ ಬರೆದುಕೊಂಡೆ. ಸಮಯ, ಶಬ್ದ ಎಲ್ಲವೂ ಇದ್ದದ್ದನ್ನು ಇದ್ದಂತೆಯೇ ಬರೆದೆ. ನನಗೆ ನಾನೇ ಹೇಳಿಕೊಂಡೆ, ಗಾಬರಿಯಾಗಬಾರದು, ತಪ್ಪನ್ನು ಮಾಡಬಾರದು. ಮೊದಲು ತನಿಖೆ, ಆಮೇಲೆ ಮಾತು. ನಾನು ಮೊಬೈಲ್ನಲ್ಲಿ ಬ್ಯಾಂಕ್ನ ನೆಟ್ ಬ್ಯಾಂಕಿಂಗ್ ಆ್ಯಪ್ ತೆರೆಯಲಿಲ್ಲ. ಹವ್ಯಾಸದಿಂದಲೂ ಹೌದು ಮತ್ತು ತಿಳುವಳಿಕೆಯಿಂದಲೂ ಹೌದು. ನೇರವಾಗಿ ಬ್ಯಾಂಕ್ನ ಕಸ್ಟಮರ್ ನಂಬರ್ ಡೈರಿಯಿಂದ ಹುಡುಕಿ ಕಾಲ್ ಮಾಡಿದೆ. ನನ್ನ ದನಿ ಮೆಲ್ಲಗೆ ಆದರೆ ಸ್ಪಷ್ಟವಾಗಿತ್ತು. ಇಂತಹ ಮೆಸೇಜ್ ಬಂದಿದೆ, ಇದನ್ನು ನಾನು ಮಾಡಿಲ್ಲ, ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ನಾನು ನಾಳೆ ಶಾಖೆಗೆ ಬಂದು ಲಿಖಿತ ದೂರನ್ನು ನೀಡುತ್ತೇನೆ. ಈಗ ಯಾವುದೇ ಖಾತೆಯಲ್ಲಿ ಬದಲಾವಣೆ ಮಾಡಬೇಡಿ.
ಮತ್ತು ಯಾರಿಗೂ ಫೋನ್ನಲ್ಲಿ OTP ನೀಡಬೇಡಿ. ಅತ್ತ ಕಡೆಯಿಂದ ಉತ್ತರ ಬಂತು. ಹಾಂ, ನೋಟ್ ಮಾಡಿಕೊಂಡಿದ್ದೇವೆ ಸರ್. ನಿಮ್ಮ ಪ್ರೊಫೈಲ್ ಮೇಲೆ ಅಲರ್ಟ್ ಹಾಕಿದ್ದೇವೆ. ಶಾಖೆಯ ಮ್ಯಾನೇಜರ್ ಅವರನ್ನು ಭೇಟಿಯಾಗಿ. ಕಾಲ್ ಕಟ್ಟಾದ ತಕ್ಷಣ ನಾನು ಇನ್ನೊಂದು ನಂಬರ್ ಡಯಲ್ ಮಾಡಿದೆ. ಅದು ಒಬ್ಬ ಭರವಸೆಯ ಗೆಳೆಯನದಾಗಿತ್ತು. ಶರ್ಮಾ ಅವರು ಒಬ್ಬ ನಿವೃತ್ತಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಶರ್ಮಾ, ನನಗೆ ಒಂದು ಸಲಹೆ ಬೇಕು. ಆದರೆ ಈಗ ಏನನ್ನೂ ಕೇಳಬೇಡ. ಕೇವಲ ಇಷ್ಟು ಮಾತ್ರ ತಿಳಿಸಿ. FD ಮೇಲೆ ಪ್ರೀ ಮ್ಯಾಚೂರ್ ಮೆಸೇಜ್ ಬಂದರೆ ಗ್ರಾಹಕ ಏನು ಮಾಡಬೇಕು? ಅತ್ತ ಕಡೆಯಿಂದ ಗಂಭೀರ ದನಿ ಬಂತು. ಲಿಖಿತ ದೂರು ನೀಡು. SMS ಅಲರ್ಟ್ ಆನ್ ಮಾಡಿಸು. ಮೇಲ್ ಅಲರ್ಟ್ ಆನ್ ಮಾಡಿಸು ಮತ್ತು ಸಹಾಯದ ಹೆಸರಿನಲ್ಲಿ ಯಾರಿಗೂ OTP ನೀಡಬೇಡ. ನಾನು ಧನ್ಯವಾದ ಹೇಳಿದೆ. ಫೋನ್ ಇರಿಸುತ್ತಿದ್ದಂತೆಯೇ ಒಂದು ಹಗುರವಾದ ನೆಮ್ಮದಿಯ ಉಸಿರು ಹೊರಬಂತು. ನಾನು ಅಲ್ಮಾರಿಯಿಂದ ಕೆಂಪು ದಾರದಿಂದ ಕಟ್ಟಿದ ಫೈಲ್ ಹೊರತೆಗೆದೆ. ಅದರಲ್ಲಿ ಬ್ಯಾಂಕ್, LIC, PF, ರಿಜಿಸ್ಟರ್ ಫೋಟೋ ಕಾಪಿ ಮತ್ತು ಮೀರಾ ಕೆಲವು ಸಮಯದಿಂದ ಸಂಭಾಳಿಸಿಕೊಂಡು ಬಂದ ಚಿಕ್ಕ ಪುಟ್ಟ ಚೀಟಿಗಳಿದ್ದವು. ಪ್ರತಿ ಪುಟದ ಮೇಲೆ ನಾನು ಹಳದಿ ಬಣ್ಣದ ಸ್ಟಿಕ್ಕಿ ನೋಟ್ಸ್ ಹಚ್ಚಿದೆ. ಪರೀಕ್ಷಿಸುವುದು, ಅಪ್ಡೇಟ್ ಮಾಡುವುದು, ಸುರಕ್ಷಿತವಾಗಿಡುವುದು. ಗೋಡೆಯ ಗಡಿಯಾರ 9 ಗಂಟೆ ಬಾರಿಸಿತು. ನಾನು ಅಕ್ಕಿ ತೊಳೆದು ಕುಕ್ಕರ್ನಲ್ಲಿ ಇಟ್ಟೆ. ಊಟ ನಾನೇ ಮಾಡಿಕೊಳ್ಳುತ್ತೇನೆ. ಸ್ವತಃ ಮಾಡಿಕೊಂಡಾಗಲೇ ಎಲ್ಲವೂ ಸರಿ ಇರುತ್ತದೆ ಎಂದು ಮೀರಾ ಹೇಳುತ್ತಿದ್ದಳು. ಹಬೆ ಏರಲಾರಂಭಿಸಿದಾಗ ಬಾಗಿಲಿನ ಬೆಲ್ ಬಾರಿಸಿತು. ಬಾಗಿಲು ತೆರೆದೆ. ಎದುರಿಗೆ ಏಕಲವ್ಯ ನಿಂತಿದ್ದ. ಸ್ಕೂಲ್ ಬ್ಯಾಗ್ ಓರೆಯಾಗಿ ನೇತಾಡುತ್ತಿತ್ತು. ಮುಖ ಸ್ವಲ್ಪ ಆತಂಕದಲ್ಲಿದ್ದಂತೆ ಇತ್ತು. ತಾತ, ಮಮ್ಮಿ ನಿಮಗಾಗಿ ಮೊಸರು ಕಳುಹಿಸಿದ್ದಾರೆ. ಮತ್ತು ಹೌದು, ಇಂದು ಪಪ್ಪ ಬಹಳ ಕೋಪದಲ್ಲಿದ್ದರು. ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಯಾರು ಕಂಪ್ಲೇಂಟ್ ಮಾಡಿದ್ದು ಎಂದು ಕೇಳುತ್ತಿದ್ದರು. ನಾನು ಅವನ ತಲೆಯ ಮೇಲೆ ಕೈ ಸವರಿದೆ. ನೀನು ಒಳಗಡೆ ಬಾ, ಮೊಸರು ಫ್ರಿಜ್ನಲ್ಲಿ ಇಡು. ಅವನು ಒಳಗಡೆ ಬಂದಾಗ ನಾನು ಮೆಲ್ಲನೆ ಕೇಳಿದೆ, ನಿನ್ನ ಕಂಪ್ಯೂಟರ್ ಪ್ರಾಜೆಕ್ಟ್ ಏನಾಯಿತು? ಅವನು ನಕ್ಕನು. ವಾಟ್ಸಪ್ನ ಬ್ಯಾಕಪ್ ಓದುವುದನ್ನು ಕಲಿಯುತ್ತಿದ್ದೇನೆ ತಾತ. ಸ್ಕೂಲ್ ಪ್ರಾಜೆಕ್ಟ್ಗೆ ಕೆಲಸ ಬರುತ್ತದೆ. ನಾನು ಅವನ ಮುಖವನ್ನು ಗಮನವಿಟ್ಟು ನೋಡಿದೆ. ಈ ವಯಸ್ಸಿನಲ್ಲಿ ಕುತೂಹಲ ಹೆಚ್ಚಿರುತ್ತದೆ ಮತ್ತು ಮಾತು ಸತ್ಯವಾಗಿರುತ್ತದೆ. ತಾತ, ಅವನು ಪಿಸುಗುಟ್ಟಿದ್ದನು. ನಿನ್ನೆ ಪಪ್ಪ ಯಾವುದೋ ಫಾರ್ಮ್ ಪ್ರಿಂಟ್ ಮಾಡುತ್ತಿದ್ದರು. ತಪ್ಪಾಗಿ ಪ್ರಿಂಟ್ ಆಗಿದೆ ಎಂದು ಹೇಳುತ್ತಿದ್ದರು. ಅದರಲ್ಲಿ ಮಮ್ಮಿಯ ಹೆಸರು ಮತ್ತು ನಾಮಿನಿ ಚೇಂಜ್. ಅಂತಹದ್ದು ಏನೋ ಇತ್ತು. ನಾನು ಏನನ್ನೂ ಕೇಳಲಿಲ್ಲ. ಮಮ್ಮಿ ಅಡುಗೆ ಮನೆಯಲ್ಲಿದ್ದರು. ನನ್ನ ಹೃದಯ ಒಂದು ಏಟು ತಿಂದಂತಾಯಿತು. ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ನಾನು ವಿಷಯ ಬದಲಿಸಿದೆ. ನಡಿ, ಮೊಸರು ಕಡಿ ಮಾಡೋಣ. ಅವನು ನಕ್ಕನು. ಹೋಗುವಾಗ ನಾನು ಅವನ ಕೈಯಲ್ಲಿ ಒಂದು ಸಣ್ಣ ಟಾರ್ಚ್ ಇಟ್ಟೆ. ಯಾವಾಗಲಾದರೂ ಕತ್ತಲೆಯಾದಾಗ ಕೆಲಸಕ್ಕೆ ಬರುತ್ತದೆ. ಬಾಗಿಲು ಮುಚ್ಚುತ್ತಿದ್ದಂತೆಯೇ ನಾನು ನನ್ನ ಡೈರಿಯಲ್ಲಿ 2ನೇ ಸಾಲು ಬರೆದೆ. ಮನೆಯ ಮಕ್ಕಳ ಮೇಲೆ ಹೊರೆ ಹಾಕಬಾರದು, ಆದರೆ ಕಣ್ಣುಗಳನ್ನು ತೆರೆದಿಟ್ಟಿರಬೇಕು. ಅದೇ ಸಮಯದಲ್ಲಿ ಸೊಸೈಟಿಯ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಬಂತು. ಇಂದು ರಾತ್ರಿ 11 ಗಂಟೆಯಿಂದ ಮೇನ್ ಗೇಟ್ನ ಕ್ಯಾಮರಾದ ರಿಪೇರಿ ನಡೆಯಲಿದೆ. ಕೆಲವು ಗಂಟೆಗಳ ಕಾಲ ರೆಕಾರ್ಡಿಂಗ್ ಬಂದಿರುತ್ತದೆ. ಮೆಸೇಜ್ ಓದಿ ಒಮ್ಮೆ ಬೆಚ್ಚಿಬಿದ್ದೆ. ಇದು ಕಾಕತಾಳೀಯವಾಗಿರಬಹುದು, ಆದರೆ ಇಂದು ಕಾಕತಾಳೀಯಗಳ ಮೇಲೆ ಭರವಸೆ ಇಡುವುದು ಸರಿಯಲ್ಲ. ನಾನು ನನ್ನ ಬಾಗಿಲಿನ ಮೇಲೆ ಹಚ್ಚಿದ್ದ ಸಣ್ಣ ಕ್ಯಾಮರಾ ಡೋರ್ ಬೆಲ್ನ ಬ್ಯಾಟರಿ ಚೆಕ್ ಮಾಡಿದೆ. ಹಸಿರು ಲೈಟ್ ಸ್ಥಿರವಾಗಿತ್ತು. ನಾನು ಮೊಬೈಲ್ನಲ್ಲಿ ಅದರ ಲೈವ್ ಫೀಡ್ ತೆರೆದೆ. ಮೆಟ್ಟಿಲುಗಳ ಮೇಲೆ ಮೌನವಾಗಿತ್ತು. ನಾನು ಗ್ಯಾಸ್ ಆಫ್ ಮಾಡಿದೆ. ಊಟ ಡಬ್ಬಿಯಲ್ಲಿ ಇರಿಸಿದೆ ಮತ್ತು ಮೇಜಿನ ಮೇಲೆ ಕುಳಿತುಕೊಂಡೆ. ಮೀರಾಳ ಫೋಟೋದ ಕೆಳಗೆ ಒಂದು ಸಾಲನ್ನು ಮೆಲ್ಲನೆ ಹೇಳಿದೆ. ಇಂದಿನಿಂದ ನಾನು ಪ್ರತಿ ವಿಷಯವನ್ನು ಬರೆಯುತ್ತೇನೆ, ಪ್ರತಿ ಕಾಗದವನ್ನು ಸಂಭಾಳಿಸುತ್ತೇನೆ. ಆದರೆ ಯಾರ ಹೆಸರನ್ನು ಎತ್ತುವುದಿಲ್ಲ, ಯಾವುದೇ ತಮಾಷೆ ಮಾಡುವುದಿಲ್ಲ. ಬರೀ ಸತ್ಯವನ್ನು ಒಟ್ಟುಗೂಡಿಸುತ್ತೇನೆ. ನಾನು ಪೆನ್ನೆತ್ತಿದೆ ಮತ್ತು ಒಂದು ಸರಳವಾದ ಪಟ್ಟಿ ಮಾಡಿದೆ. ನಾಳೆ ಒಂದು ಬ್ಯಾಂಕ್ ಶಾಖೆ, ಲಿಖಿತ ದೂರು, SMS ಮತ್ತು ಇಮೇಲ್ ಅಲರ್ಟ್ ಕನ್ಫರ್ಮ್ ಮಾಡುವುದು. 2 ಲಾಕರ್ ವಿಸಿಟ್ ಲಾಗ್, ಯಾರು ಯಾವಾಗ ಕೇಳಿದರು ಎಂದು ತಿಳಿಯುವುದು. 3 LIC ಮತ್ತು FDಯ ನಾಮಿನಿ ಫಾರ್ಮ್ನ ಕಾಪಿ ಕೇಳುವುದು, ಬರೀ ವ್ಯೂಗಾಗಿ. 4 ಫ್ಯಾಮಿಲಿ ಡಾಕ್ಟರ್ ಹತ್ತಿರ ಸಾಮಾನ್ಯ ಹೆಲ್ತ್ ಚೆಕಪ್ ಅಂದರೆ ಯಾರೂ ಕೂಡ ಮಾನಸಿಕ ಅಸ್ಥಿರತೆಯ ನೆಪ ಹೇಳಲು ಸಾಧ್ಯವಾಗಬಾರದು. 5 2 ಭರವಸೆಯ ನಂಬರ್ಗಳನ್ನು ಸ್ಪೀಡ್ ಡಯಲ್ನಲ್ಲಿ ಇರಿಸುವುದು. ಶರ್ಮಾ ಮತ್ತು ಸೊಸೈಟಿ ಕಾರ್ಯದರ್ಶಿ. ನಾನು ಫೋನ್ನಲ್ಲಿ ತುರ್ತು SOS ಸೆಟ್ಟಿಂಗ್ ಚೆಕ್ ಮಾಡಿದೆ ಮತ್ತು ವ್ಯಾಲ್ಯೂಮ್ ಬಟನ್ನಿಂದ SOS ಕಾಲ್ ಹೇಗೆ ಮಾಡಬೇಕು ಎಂದು 2 ಬಾರಿ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನಾನು ಒಂದು ಸಣ್ಣ ಕಾರ್ಡ್ ಜೇಬಿನಲ್ಲಿ ಇರಿಸಿಕೊಂಡೆ. ಅದರ ಮೇಲೆ ನನ್ನ ಹೆಸರು, ಬ್ಲಡ್ ಗ್ರೂಪ್ ಮತ್ತು 2 ಎಮರ್ಜೆನ್ಸಿ ನಂಬರ್ ಬರೆಯಲಾಗಿತ್ತು. ಅಡುಗೆ ಮನೆಯಲ್ಲಿ ಇಟ್ಟಿದ್ದ ನೀರಿನ ಮಡಕೆಯಲ್ಲಿ ಗ್ಲಾಸ್ ಮುಳುಗಿಸಿ ಬರುತ್ತಿದ್ದಂತೆಯೇ ಹೊರಗೆ ಮೆಟ್ಟಿಲುಗಳ ಮೇಲೆ ಯಾರೋ ಶೂ ಹಾಕಿಕೊಂಡು ನಡೆಯುತ್ತಿರುವ ಸದ್ದು ಕೇಳಿಸಿತು. ಮೆಲ್ಲಗೆ ನಿಂತು ಯಾರೋ ಹೆಜ್ಜೆಗಳನ್ನು ಎಣಿಸುತ್ತಾ ಬರುತ್ತಿರುವಂತೆ ಅನಿಸುತ್ತಿತ್ತು. ಬಾಗಿಲಿನ ಹೊರಗೆ ಹಗುರವಾದ ನೆರಳು ಅಲುಗಾಡಿತು. ಕ್ಯಾಮರಾ ಫೀಡ್ನಲ್ಲಿ ಒಂದು ಕ್ಷಣ ಏನೋ ಒಂದು ಆಕೃತಿ ಕಂಡಿತು. ಆನಂತರ ಮಾಯವಾಯಿತು. ನಾನು ಉಸಿರು ಬಿಗಿ ಹಿಡಿದೆ. ಬಾಗಿಲಿನ ಚೈನ್ ಮತ್ತೊಮ್ಮೆ ಪರೀಕ್ಷಿಸಿದೆ.
ಮತ್ತು ಒಳಗಿನಿಂದ ಕೊಂಡಿ ಗಟ್ಟಿಯಾಗಿ ಹಾಕಿದೆ. ದೂರದಲ್ಲಿ ದೇವಸ್ಥಾನದ ಗಂಟೆ ಬಾರಿಸಿತು. ರಾತ್ರಿ 10:30. ನಾನು ಲೈಟ್ ಕಡಿಮೆ ಮಾಡಿದೆ ಮತ್ತು ಕಿಟಕಿಯ ಪರದೆಯ ರಂಧ್ರದಿಂದ ಗ್ಯಾಲರಿಯನ್ನು ನೋಡಿದೆ. ಸ್ಮಶಾನ ಮೌನ. ಅಷ್ಟರಲ್ಲೇ ಫೋನ್ ಮೇಲೆ ಲತಾಳ ಮೆಸೇಜ್ ಬಂತು. ಪಪ್ಪ, ನೀವು ಮಲಗಿದ್ದೀರಾ? ನಾಳೆ ನೀವು ಬ್ಯಾಂಕಿಗೆ ಹೋಗುವುದಾದರೆ ನನಗೆ ತಿಳಿಸಿ. ನನಗೂ ಒಂದು ವಿಷಯ ಮಾತನಾಡಬೇಕಿದೆ. ನಾನು ಉತ್ತರ ಟೈಪ್ ಮಾಡಿದೆ. ಸರಿ, ಬೆಳಿಗ್ಗೆ 10 ಗಂಟೆಗೆ ಶಾಖೆಗೆ ಹೋಗುತ್ತಿದ್ದೇನೆ. ನೀನು ಸ್ಕೂಲ್ನಿಂದ ಹೊರಬಂದು ನೇರವಾಗಿ ಅಲ್ಲೇ ಬಂದು ಬಿಡು. ಕಳುಹಿಸುವ ಮೊದಲು ನಾನು ಒಂದು ಕ್ಷಣ ಯೋಚಿಸಿದೆ. ಏನು ಅವಳಿಗೆ ವಿಷಯ ಅರ್ಥವಾಗುತ್ತಿದೆಯೇ ಅಥವಾ ಬರೀ ಔಪಚಾರಿಕತೆಯೇ? ಕಳುಹಿಸಿಬಿಟ್ಟೆ. ಹೃದಯ ಸ್ವಲ್ಪ ಸಮಯದ ನಂತರ ಸಾಮಾನ್ಯ ಲಯಕ್ಕೆ ಮರಳಿತು. ನಾನು ಕೊನೆಯ ಬಾರಿಗೆ ಡೈರಿ ತೆರೆದೆ ಮತ್ತು ಒಂದು ಸಾಲನ್ನು ಸೇರಿಸಿದೆ. ನೆನಪಿರಲಿ, ಸಾರ್ವಜನಿಕವಾಗಿ ಮಾನಹಾನಿ ಮಾಡಬಾರದು. ಕೇವಲ ಕಾಗದ, ಬರೀ ಸತ್ಯ ಮತ್ತು ಬರೀ ಗೌರವ. ಕಣ್ಣು ಹತ್ತುವಷ್ಟರಲ್ಲಿ ಬಾಗಿಲಿನ ಕೆಳಗಿನಿಂದ ಯಾರೋ ಒಂದು ತೆಳುವಾದ ಕಾಗದದ ಚೀಟಿಯನ್ನು ಸರಿಸಿದರು. ನಾನು ಎಚ್ಚರಗೊಂಡು ಮೆಲ್ಲನೆ ಚೀಟಿ ಎತ್ತಿಕೊಂಡೆ. ಅದರ ಮೇಲೆ ಅಂಕುಡೊಂಕಾದ ಅಕ್ಷರಗಳಲ್ಲಿ ಬರೆಯಲಾಗಿತ್ತು: ಹಿರಿಯರೇ, ನಿಮ್ಮ ಒಳ್ಳೆಯದನ್ನು ಬಯಸುವುದಾದರೆ ನಿಮ್ಮ ಕಾಗದ ಪತ್ರಗಳನ್ನು ನಮಗೆ ಒಪ್ಪಿಸಿಬಿಡಿ. ನಾಳೆ ರಾತ್ರಿ ಕ್ಯಾಮರಾಗಳು ಬಂದಿರುತ್ತವೆ. ನನ್ನ ಕೈಗಳು ಸ್ಥಿರವಾಗಿದ್ದವು. ದನಿ ಹೊರಬರಲಿಲ್ಲ. ಆದರೆ ಮನಸ್ಸು ಒಳಗಿನಿಂದ ಹೇಳಿತು, ಯಾವುದನ್ನು ನೀನು ಭಯ ಎನ್ನುತ್ತೀಯೋ ಅದರ ಹೆಸರೇ ಈಗ ನನ್ನ ಜಾಗರೂಕತೆ. ನಾನು ಚೀಟಿಯನ್ನು ಒಂದು ಸ್ವಚ್ಛವಾದ ಲಕೋಟೆಯಲ್ಲಿ ಇರಿಸಿದೆ. ದಿನಾಂಕ ಮತ್ತು ಸಮಯ ಬರೆದೆ ಮತ್ತು ಕ್ಯಾಮರಾದಲ್ಲಿ ಟೈಮ್ ಸ್ಟ್ಯಾಂಪ್ ಸೇವ್ ಮಾಡಿದೆ. ಆಮೇಲೆ ಮೊಬೈಲ್ನಲ್ಲಿ ಒಂದು ಸಾಲು ಟೈಪ್ ಮಾಡಿದೆ: ಶಾಖೆಯ ಮ್ಯಾನೇಜರ್ ಭೇಟಿ ಮಾಡುವುದು ಬಹಳ ಅಗತ್ಯದ ವಿಷಯ. ಸುರಕ್ಷತೆ. ಸ್ಕ್ರೀನ್ ಮೇಲೆ ಮೆಸೇಜ್ ಸೆಂಟ್ ಎಂದು ತೋರಿಸಿತು ಮತ್ತು ಕೋಣೆಯಲ್ಲಿ ಮತ್ತೆ ಅದೇ ಶಾಂತಿ ಮರಳಿತು. ಆದರೆ ಈ ಶಾಂತಿ ಈಗ ನನ್ನದಾಗಿರಲಿಲ್ಲ. ಇದು ಆ ನಾಳೆಯ ಮೊದಲಿನ ಮೌನವಾಗಿತ್ತು. ಮರುದಿನ ಬೆಳಗ್ಗೆ 10 ಗಂಟೆಗೆ ಇದರ ಬಗ್ಗೆ ಯೋಚಿಸುತ್ತಾ ನಾನು ಬೆಡ್ ಮೇಲೆ ಮಲಗಿದ್ದೆ. ನಾನು ಬ್ಯಾಂಕ್ನಲ್ಲಿ ಬರೀ ಪ್ರಶ್ನೆ ಮಾಡುವುದಿಲ್ಲ, ಉತ್ತರವನ್ನು ಲಿಖಿತ ರೂಪದಲ್ಲಿ ಕೇಳುತ್ತೇನೆ. ಮತ್ತು ಇಂದು ರಾತ್ರಿ ನಾನು ನಿದ್ದೆ ಮಾಡುವುದಿಲ್ಲ. ನಾನು ಕಾವಲು ಕಾಯುತ್ತೇನೆ. ನನ್ನ ಬಾಗಿಲಿಗಲ್ಲ, ನನ್ನ ಗೌರವ ಮತ್ತು ನನ್ನ ತಿಳುವಳಿಕೆಗೆ. ಬೆಳಗಿನ ಬಿಸಿಲು ಪರದೆಯಿಂದ ಸೋಸಿ ಮೇಜಿನ ಮೇಲೆ ಬೀಳುತ್ತಿತ್ತು. ನಾನು ಅಲಾರಾಂಗಿಂತ ಮೊದಲೇ ಕಣ್ಣು ಬಿಟ್ಟೆ. ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡೆ. ಫೈಲ್ನ ಕೆಂಪು ದಾರವನ್ನು ಬಿಗಿಯಾಗಿ ಕಟ್ಟಿದೆ. ಜೇಬಿನಲ್ಲಿ ಸಣ್ಣ ಕಾರ್ಡ್, ಮೊಬೈಲ್, ಎಲ್ಲವೂ ಸರಿಯಾಗಿದೆಯೇ ನೋಡಿಕೊಂಡೆ. 9:55ಕ್ಕೆ ನಾನು ಬಾಗಿಲಿಗೆ ಬೀಗ ಹಾಕಿದೆ ಮತ್ತು ಸೊಸೈಟಿಯ ಗೇಟ್ವರೆಗೆ ನಡೆದುಕೊಂಡು ಹೋದೆ. ಗಾರ್ಡ್ ಹೇಳಿದನು, ಅಪ್ಪಾಜಿ, ನಿಮ್ಮ ಫ್ಲೋರ್ಗೆ ರಾತ್ರಿ ಯಾರೂ ಬಂದಿರಲಿಲ್ಲ. ನಾನು ತಲೆಯಾಡಿಸಿದೆ. ನಿಮ್ಮ ಕ್ಯಾಮರಾಗಳು ಇಂದು ರಿಪೇರಿಯಲ್ಲಿದ್ದವಲ್ಲವೇ? ತಡರಾತ್ರಿ 2 ಗಂಟೆ ಆಫ್ ಇತ್ತು. ಇಂದು ಸಂಜೆಯವರೆಗೆ ಸರಿಯಾಗುತ್ತದೆ. ನಾನು ಸರಿ, ಒಳ್ಳೆಯದು ಅಂದೆ. ಬ್ಯಾಂಕ್ ಶಾಖೆ 10:15ಕ್ಕೆ ತೆರೆಯಿತು. ರಿಸೆಪ್ಷನ್ನಲ್ಲಿ ನಾನು ವಿನಯವಾಗಿ ಹೇಳಿದೆ, ನನಗೆ ಮ್ಯಾನೇಜರ್ ಅವರನ್ನು ಭೇಟಿಯಾಗಬೇಕಿದೆ. ತುರ್ತು ಅಲ್ಲ, ಆದರೆ ಅಗತ್ಯವಿದೆ. ಒಳಗಿನಿಂದ ಮಿಸೆಸ್ ಜೋಶಿ ಬಂದರು. ಮಧ್ಯವಯಸ್ಕ ಮಹಿಳೆ, ನೇರವಾದ ಕೂದಲು, ಶಾಂತ ಮುಖ. ಬನ್ನಿ. ನಾನು ಕುರ್ಚಿಯ ಮೇಲೆ ಕುಳಿತ ತಕ್ಷಣವೇ ಫೈಲ್ ತೆರೆದೆ. ಮೆಸೇಜ್ನ ಪ್ರಿಂಟ್ಔಟ್, ದಿನಾಂಕ, ಸಮಯ ಎಲ್ಲವನ್ನು ಎದುರಿಗಿಟ್ಟೆ. ನಿನ್ನೆ ಈ SMS ಬಂತು: ಅಕಾಲಿಕವಾಗಿ ಹಣ ಹಿಂಪಡೆಯುವ ವಿನಂತಿಯ ಬಗ್ಗೆ. ಇದನ್ನು ನಾನು ಮಾಡಿಲ್ಲ. ನಾನು ಲಿಖಿತ ದೂರನ್ನು ನೀಡಲು ಬಯಸುತ್ತೇನೆ ಮತ್ತು ಕೆಲವು ಸೆಕ್ಯುರಿಟಿ ಸೆಟ್ಟಿಂಗ್ಸ್ಗಳನ್ನು ಕೂಡ. ಅವರು ಅವಸರವಿಲ್ಲದೆ ಬಹಳ ಗಮನವಿಟ್ಟು ಓದಿದರು. ಸರಿ ಸರ್, ಮೊದಲು ನಿಮ್ಮ ಲಿಖಿತ ದೂರನ್ನು ದಾಖಲು ಮಾಡಿಕೊಳ್ಳೋಣ. ಅದರ ನಂತರ ನಾವು ನಿಮ್ಮ ಖಾತೆಗಳಿಗೆ ಹೈ ಅಲರ್ಟ್ ಹಾಕುತ್ತೇವೆ. ಪ್ರತಿ ಬದಲಾವಣೆಯು ಬರೀ ಶಾಖೆ ಆಧಾರಿತವಾಗಿ ಮತ್ತು ನಿಮ್ಮ ಫಿಸಿಕಲ್ ಹಾಜರಾತಿಯಲ್ಲೇ ಆಗುತ್ತದೆ. ನಾನು ಹೇಳಿದೆ, ಸರಿ. ಮತ್ತು ಯಾವ ರಿಕ್ವೆಸ್ಟ್ ಬಂದಿತ್ತೋ ಅದರ ಸೋರ್ಸ್ ಏನು ಕಾಣಿಸುತ್ತಿದೆ? ಅವರು ಸ್ಕ್ರೀನ್ ತಿರುಗಿಸಲಿಲ್ಲ, ಆದರೆ ಪಾಯಿಂಟ್ ವೈಸ್ ತಿಳಿಸಿದರು. ನಿನ್ನೆ ಮಧ್ಯಾಹ್ನ 3:16ಕ್ಕೆ ಒಂದು ಡಿವೈಸ್ನಿಂದ ಲಾಗಿನ್ ಅಟೆಂಪ್ಟ್ ಆಗಿದೆ. OTP ಹಾಕಲಾಗಿಲ್ಲ. ಅದರ 2 ನಿಮಿಷದ ನಂತರ ಈ ಡ್ರಾಪ್ಡ್ ರಿಕ್ವೆಸ್ಟ್ ಸಿದ್ಧವಾಗಿದೆ, ಆದರೆ ಸಬ್ಮಿಟ್ ಆಗಿಲ್ಲ. ಒಳ್ಳೆಯದಾಯಿತು. ಅಂದರೆ ನೀವು OTP ಯಾರಿಗೂ ನೀಡಿಲ್ಲ. ಅವರು ಮುಂದೆ ಕೇಳಿದರು, ಏನು, ನೀವು ಕುಟುಂಬದ ಯಾವುದಾದರೂ ಸದಸ್ಯರಿಗೆ ಯು ಆಕ್ಸೆಸ್ ನೀಡಿದ್ದೀರಾ? ನಾನು ಸ್ಪಷ್ಟವಾಗಿ ಹೇಳಿದೆ, ಇಲ್ಲ, ಮತ್ತು ಇಂದಿನಿಂದ ಯಾರಿಗೂ ನೀಡುವುದಿಲ್ಲ. ಏನನ್ನ ನೋಡಬೇಕಿದ್ದರೂ ನಾನೇ ತೋರಿಸುತ್ತೇನೆ. ಅದೇ ಸಮಯದಲ್ಲಿ ಮೊಬೈಲ್ ವೈಬ್ರೇಟ್ ಆಯಿತು. ಲತಾಳ ಮೆಸೇಜ್: ನಾನು ಸ್ಕೂಲ್ನಿಂದ ಹೊರಬಂದು ತಲುಪಿದ್ದೇನೆ. ಬ್ಯಾಂಕ್ನಲ್ಲಿ ಇದ್ದೇನೆ. ನಿಮಿಷದ ಒಳಗಡೆ ಅವಳು ಬಾಗಿಲ ಬಳಿ ಕಂಡಳು. ಮಿಸ್ಸೆಸ್ ಜೋಶಿ ವಿನಯದಿಂದ ಹೇಳಿದರು, ಮೇಡಮ್, ಸರ್ ಅವರ ದೂರನ್ನು ನಾವು ದಾಖಲಿಸುತ್ತಿದ್ದೇವೆ. ನೀವು ಮಗಳಾಗಿದ್ದರೆ ಒಳ್ಳೆಯದು. ಪ್ರತಿ ಪ್ರತಿಕ್ರಿಯೆಯಲ್ಲೂ 2 ಸಾಕ್ಷಿಗಳು ಇರುತ್ತವೆ. ಲತಾ ನನ್ನ ಕಡೆ ನೋಡಿದಳು. ಅಪ್ಪ, ಎಲ್ಲವೂ ಸರಿಯಿದೆಯಲ್ಲವೇ? ನಾನು ನಗುತ್ತಾ ಹೇಳಿದೆ, ಸರಿಯಾಗುತ್ತದೆ, ಕುಳಿತುಕೋ. ಮಿಸ್ಸೆಸ್ ಜೋಶಿ ಫಾರ್ಮ್ ಮುಂದೆ ಇರಿಸಿದರು. ಈ ಲಿಖಿತ ದೂರಿಗೆ ನೀವು ಸೈನ್ ಮಾಡಿ. ನಾವು ನಿಮ್ಮ FD, LIC ಪ್ರೀಮಿಯಂ ಮತ್ತು ನಾಮಿನಿ ರೆಕಾರ್ಡ್ಸ್ಗಳ
ರೀಡ್ ಓನ್ಲಿ ಕಾಫಿಯನ್ನು ನಿಮ್ಮ ಇಮೇಲ್ಗೆ ಕಳುಹಿಸುತ್ತೇವೆ. ಆದರೆ ಯಾವುದೇ ಬದಲಾವಣೆ ಇನ್ನು ಮುಂದೆ ನಿಮ್ಮ ಹಾಜರಾತಿ ಮತ್ತು ವಿಡಿಯೋ ವೆರಿಫಿಕೇಷನ್ ಇಲ್ಲದೆ ಆಗುವುದಿಲ್ಲ. ನಾನು ಸೈನ್ ಮಾಡಿದೆ. ಆಮೇಲೆ ನಾನು ಮೆಲ್ಲನೆ ಕೇಳಿದೆ, ಲಾಕರ್ನ ವಿಸಿಟ್ ಲಾಗ್? ಅವರು ಸ್ಟಾಫ್ ಹತ್ತಿರ ಕೇಳಿದರು. ಕಳೆದ 15 ದಿನಗಳಲ್ಲಿ ಯಾವುದೇ ಎಂಟ್ರಿ ಇರಲಿಲ್ಲ. ಹೌದು, ಫೋನ್ನಲ್ಲಿ ಕುಟುಂಬದ ಯಾವುದೋ ಸದಸ್ಯರು ಪ್ರತಿಕ್ರಿಯೆಯ ಬಗ್ಗೆ ಕೇಳಿದ್ದರು. ಆದರೆ ನಾವು ಆ ಮಾಹಿತಿಯು ಶಾಖೆಗೆ ಬಂದರೆ ಮಾತ್ರ ಸಿಗುತ್ತದೆ ಎಂದು ತಿಳಿಸಿದೆವು. ನಾನು ಧನ್ಯವಾದ ಹೇಳಿದೆ. ಲತಾ ಹೆಗಲ ಮೇಲಿಂದ ಭಾರ ಇಳಿದಂತೆ ಹಗುರವಾದ ಉಸಿರು ಬಿಟ್ಟಳು. ಹೊರಗೆ ಬಂದ ಮೇಲೆ ಅವಳು ಪಿಸುಗುಟ್ಟುತ್ತಾ ಹೇಳಿದಳು, ಅಪ್ಪ, ನಿಮ್ಮ ಕಾಗದಗಳನ್ನೆಲ್ಲ ಡಿಜಿಟಲ್ ಮಾಡಿಸುತ್ತೇನೆ. ಹಾಗೆ ಮಾಡಿದರೆ ನಿಮ್ಮ ತಲೆನೋವು ಕಡಿಮೆಯಾಗುತ್ತದೆ ಎಂದು ಕುಮಾರ್ ಹೇಳುತ್ತಿದ್ದ. ಅವಳು ವಾಕ್ಯ ಪೂರ್ತಿಗೊಳಿಸಲಿಲ್ಲ. ನಾನು ಅವಳ ಕೈ ಹಿಡಿದುಕೊಂಡೆ. ಮಗಳೇ, ನೋವಿನ ಮದ್ದು ಇನ್ನೊಬ್ಬರ ಕೈಗೆ ನೀಡಲಾಗದೆ ತಲೆನೋವು ಶುರುವಾಗುತ್ತದೆ. ಕಾಗದಗಳನ್ನು ನಾನು ಸಂಭಾಳಿಸುವೆ. ನೀನು ಒಂದು ಕೆಲಸ ಮಾಡು, ಯಾವುದಕ್ಕಾದರೂ ಸೈನ್ ಮಾಡುವ ಅಥವಾ ತೋರಿಸುವ ಮೊದಲು ನನ್ನನ್ನು ಕೇಳಿಕೋ. ಲತಾ ಮೆಲ್ಲನೆ ತಲೆ ಆಡಿಸಿದಳು. ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಈಗಲೂ ವಿಶ್ವಾಸ ಮತ್ತು ಸಂಶಯದ ಮಧ್ಯೆ ತೂಗಾಡುತ್ತಿದ್ದಳು. ಮಧ್ಯಾಹ್ನ ನಾವು ನೇರವಾಗಿ ಫ್ಯಾಮಿಲಿ ಡಾಕ್ಟರ್ ಕ್ಲಿನಿಕ್ಕಿಗೆ ಹೋದೆವು. ಡಾಕ್ಟರ್ ಅರವಿಂದ್ ವರ್ಷಗಳಿಂದ ಬಲ್ಲವರು. ಅವರು ಸಾಮಾನ್ಯ ತಪಾಸಣೆ ನಡೆಸಿದರು. ಬ್ಲಡ್ ಪ್ರೆಷರ್, ಶುಗರ್, ನ್ಯೂರೋಲಾಜಿಕಲ್ ರಿಫ್ಲೆಕ್ಸ್ ಎಲ್ಲವೂ ಸಾಮಾನ್ಯ. ಅವರು ರಿಪೋರ್ಟ್ ಬರೆದರು. ಓರಿಯೆಂಟೆಡ್ ಕೋಆಪರೇಟಿವ್ ಕಾಗ್ನಿಟಿವ್ ಟೆಸ್ಟ್ ನಾರ್ಮಲ್. ಹೋಗುವಾಗ ಅವರು ಇನ್ನೊಂದು ವಾಕ್ಯ ಬರೆದರು, ಯಾವುದೇ ದೋಷ ಇಲ್ಲ. ನಾನು ಹಗುರವಾದ ಮಂದಹಾಸದಿಂದ ಹೇಳಿದೆ, ಡಾಕ್ಟರ್, ಈ ಕಾಗದ ಯಾವುದೇ ಡ್ರಾಯರ್ ಒಳಗೆ ಹೋಗುವುದಿಲ್ಲ. ಇದರ ಕಾಪಿಯೂ ಇರುತ್ತದೆ. ನೋಟ್: ಆರೋಗ್ಯ ಪ್ರಮಾಣ ಪತ್ರ. ಒಂದು ವೇಳೆ ಯಾರಾದರೂ ನಿಮ್ಮ ತಿಳುವಳಿಕೆಯ ಮೇಲೆ ಬೆರಳು ತೋರಿಸಿದರೆ ಆಗ ಸಾಮಾನ್ಯ ಹೆಲ್ತ್ ಚೆಕ್ ಮತ್ತು ಸಂಕ್ಷಿಪ್ತ ಪ್ರಮಾಣ ಪತ್ರ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಹೊರಗೆ ಬರುತ್ತಿದ್ದಂತೆಯೇ ಲತಾಳ ಮೊಬೈಲ್ ಮೇಲೆ ಕುಮಾರ್ನ ಫೋನ್ ಮಿಂಚಿತು. ಅವಳು ಸ್ಪೀಕರ್ ಆನ್ ಮಾಡಲಿಲ್ಲ, ಆದರೆ ನನ್ನ ಮುಖವನ್ನು ಓದುತ್ತಿದ್ದಳು. ಹೌದು, ನಾನು ಸ್ಕೂಲ್ನಿಂದ ಬಂದೆ. ಅಪ್ಪನ ಜೊತೆಗಿದ್ದೆ. ಹೌದು, ಬ್ಯಾಂಕ್ನಲ್ಲಿ. ಇನ್ನೊಂದು ಕಡೆಯ ದನಿ ನನಗೆ ಕೇಳಿಸಲಿಲ್ಲ. ಆದರೆ ಲತಾ ಒಂದು ವಾಕ್ಯ ಹೇಳಿದಳು, ಎಲ್ಲವೂ ಲಿಖಿತ ರೂಪದಲ್ಲಿ ನಡೆಯುತ್ತಿದೆ, ಚಿಂತೆ ಮಾಡಬೇಡ. ಅವಳು ಕಾಲ್ ಕಟ್ ಮಾಡಿದಳು. ಆಮೇಲೆ ಮೆಲ್ಲನೆ ಹೇಳಿದಳು, ಅಪ್ಪ, ಅವನು ಹೇಳುತ್ತಿದ್ದ, ನಿಮ್ಮ ಆರೋಗ್ಯ ಕ್ಷೀಣಿಸುತ್ತಿದೆ, ನಿಮಗೆ ವಿಶ್ರಾಂತಿ ಬೇಕು. ಒಂದು ವೇಳೆ ನೀವು ಎಲ್ಲ ಕೆಲಸ ಅವನಿಗೆ ಮಾಡಲು ನೀಡಿದರೆ. ನಾನು ಮಧ್ಯದಲ್ಲಿ ತಡೆಯಲಿಲ್ಲ. ಬರೀ ಶಾಂತವಾಗಿ ಹೇಳಿದೆ, ವಿಶ್ರಾಂತಿ ನಾನು ತಗೊಳ್ತೇನೆ, ಆದರೆ ಅಧಿಕಾರ ನೀಡುವುದಿಲ್ಲ. ಮನೆಗೆ ಮರಳುವಾಗ ನಾವು ಸೊಸೈಟಿ ಆಫೀಸ್ನಲ್ಲಿ 5 ನಿಮಿಷ ನಿಂತೆವು. ಮಹಾ ಕಾರ್ಯದರ್ಶಿ ಮಿಶ್ರಾ ಅವರು ರಿಜಿಸ್ಟರ್ ತೋರಿಸಿದರು. ನಿನ್ನೆ ರಾತ್ರಿ ಕ್ಯಾಮರಾ ಆಫ್ ಇತ್ತು. ಟೆಕ್ನಿಷಿಯನ್ಸ್ ಬಂದಿದ್ದರು. ಎಂಟ್ರಿ ಇಲ್ಲಿದೆ. ನಾನು ಕೇಳಿದೆ, ಯಾರಾದರೂ ನನ್ನ ಬಗ್ಗೆ ಏನಾದರೂ ಕೇಳಿದ್ರಾ? ಅವರು ಹೇಳಿದರು, ಒಬ್ಬ ವ್ಯಕ್ತಿ ಗಾರ್ಡ್ ಬಳಿ ನೀವು ಯಾವಾಗ ಅಡ್ಡಾಡಲು ಹೊರಡುತ್ತೀರಿ ಎಂದು ಕೇಳುತ್ತಿದ್ದರು. ಗಾರ್ಡ್ ಉತ್ತರ ನೀಡಲಿಲ್ಲ. ಅವನಿಗೆ ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡದಂತೆ ಹೇಳಲಾಗಿದೆ. ನಾನು ಧನ್ಯವಾದ ಹೇಳಿದೆ ಮತ್ತು ಗಾರ್ಡ್ ಹೆಸರಿಗೆ ಒಂದು ಸಣ್ಣ ಶಹಬಾಸ್ ಮೆಸೇಜ್ ಬರೆಯುವ ವಾಗ್ದಾನ ಮಾಡಿದೆ. ಹಾದಿಯಲ್ಲಿ ಹಾಲು ಮತ್ತು ತರಕಾರಿ ತೆಗೆದುಕೊಳ್ಳುವಾಗ ಲತಾ ಮೆಲ್ಲನೆ ಹೇಳಿದಳು, ಅಪ್ಪ, ಒಂದು ಮಾತು ತಿಳಿಸಬೇಕಿದೆ. ಹೇಳು. ಅವಳು ಹಿಂಜರಿದಳು. ನಿನ್ನೆ ರಾತ್ರಿ ಪ್ರಿಂಟರ್ನಿಂದ ಒಂದು ಪೇಜ್ ಅರ್ಧ ಹೊರಬಂದಿತ್ತು. ಕುಮಾರ್ ಗಾಬರಿಯಾಗಿ ಆ ಪೇಜನ್ನು ಹರಿದು ಹಾಕಿದನು. ನಾನು ಆ ಚೂರುಗಳನ್ನು ಡಸ್ಟ್ಬಿನ್ನಿಂದ ಹೊರತೆಗೆಯಲಿಲ್ಲ. ಆದರೆ ಮೇಲೆ ಯಾವುದು ಕಾಣಿಸುತ್ತಿತ್ತೋ ಅದರಲ್ಲಿ ನಾಮಿನಿ ಎಂಬ ಶಬ್ದವಿತ್ತು. ನನ್ನ ಹೆಸರಿನಿಂದ ಏನೋ. ನಾನು ನಡೆಯುತ್ತಲೇ ತಲೆ ಆಡಿಸಿದೆ. ನಿನ್ನೆ ರಾತ್ರಿ ಯಾರೋ ನನ್ನ ಬಾಗಿಲಿನ ಕೆಳಗೆ ಬೆದರಿಕೆಯ ಚೀಟಿಯನ್ನು ಕೂಡ ಸರಿಸಿದ್ದಾರೆ. ಕ್ಯಾಮರಾಗಳು ಬಂದಿರುತ್ತವೆ ಎಂದು ಬರೆದು. ಕಾಕತಾಳೀಯ ಸುಂದರವಾಗಿರುತ್ತದೆ, ಆದರೆ ಅಪರಾಧಿಗಳ ಅತಿ ದೊಡ್ಡ ಗೆಳೆಯನೂ ಹೌದು. ಮನೆ ತಲುಪಿದಾಗ ಏಕಲವ್ಯ ಮೊದಲೇ ಕಾಯುತ್ತಿದ್ದನು. ತಾತ, ನೀವು ಬ್ಯಾಂಕ್ಗೆ ಹೋಗಿದ್ದೀರೆಂದು ಮಮ್ಮಿ ತಿಳಿಸಿದರು. ನಾನು ವಾಟ್ಸಪ್ ಬ್ಯಾಕಪ್ ಓದುವುದನ್ನು ಕಲಿತಿದ್ದೇನೆ ಮತ್ತು ಪ್ರಿಂಟರ್ನ ಹಿಸ್ಟರಿಯನ್ನು ಕೂಡ ತೋರಿಸಬಲ್ಲೆ. ನಾನು ನಗುತ್ತಾ ಹೇಳಿದೆ, ಮಗನೇ, ನೀನು ಓದಿಕೋ. ನಾವು ದೊಡ್ಡವರು, ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುತ್ತೇವೆ. ಆದರೆ ಒಂದು ವಿಷಯ ಕಲಿಸಿಕೊಡು. ನನ್ನ ಫೋನ್ನಲ್ಲಿ ಕಾಲ್ ರೆಕಾರ್ಡ್ನ ವ್ಯವಸ್ಥಿತ ಬ್ಯಾಕಪ್ ಹೇಗೆ ಸಿದ್ಧವಾಗುತ್ತದೆ? ಅವನು 2 ನಿಮಿಷದಲ್ಲಿ ಸೆಟ್ಟಿಂಗ್ ತೋರಿಸಿಬಿಟ್ಟನು. ನಾನು ಅವನ ತಲೆಯ ಮೇಲೆ ಕೈಯಿರಿಸಿ ಹೇಳಿದೆ, ಬುದ್ಧಿವಂತನಾಗಿದ್ದೀಯಾ? ಸಂಜೆ ನಾನು ಒಬ್ಬನೇ ಕುಳಿತಿದ್ದೆ. ಅಷ್ಟರಲ್ಲೇ ಮಿಸಸ್ ಜೋಶಿ ಅವರ ಕಾಲ್ ಬಂತು. ಸರ್, ಒಂದು ವಿಷಯ ಹಂಚಿಕೊಳ್ಳಬೇಕಿದೆ. ನಿಮ್ಮ FD ಅಕೌಂಟ್ ಮೇಲೆ ಯಾರೋ ಕಳೆದ ವಾರ ಇಮೇಲ್ ಮಾಡಿ ವಿಚಾರಣೆ ನಡೆಸಿದ್ದರು. ಒಂದು ವೇಳೆ ನಾಮಿನಿ ಬದಲಿಸಬೇಕಿದ್ದರೆ ಪ್ರತಿಕ್ರಿಯೆ ಏನು ಎಂದು. ನಾವು ಬ್ರಾಂಚ್ ವಿಸಿಟ್ ಎಂದು ತಿಳಿಸಿ ತಡೆದಿದ್ದೆವು. ಆಮೇಲೆ ಒಂದು ಫ್ರೀ ಇಮೇಲ್ನಿಂದ ಬಂದಿತ್ತು. ನಾನು ಶಾಂತವಾಗಿ ಹೇಳಿದೆ, ಧನ್ಯವಾದಗಳು. ಈ ಮಾಹಿತಿಯನ್ನು ಕೂಡ ಲಿಖಿತವಾಗಿ ನೀಡಿಬಿಡಿ. ಫೋನ್ ಇರಿಸುತ್ತಿದ್ದಂತೆಯೇ ಡೋರ್ ಬೆಲ್ ಬಾರಿಸಿತು. ಎದುರಿಗೆ ಕುಮಾರ್ ನಿಂತಿದ್ದ. ತುಟಿಗಳ ಮೇಲೆ ಮಂದಹಾಸ, ಕಣ್ಣಿನಲ್ಲಿ ಆಯಾಸವಿತ್ತು. ನಮಸ್ತೆ ಅಪ್ಪ, ಲತಾ ಇದ್ದಾಳಾ? ನಾನು ಬಾಗಿಲನ್ನು ಅರ್ಧದಷ್ಟು ತೆರೆದುಕೊಂಡಿದ್ದೆ. ಒಳಗಡೆ ಬಾ.
ಅವನು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತಾಗ ಅವನ ದೃಷ್ಟಿ ನನ್ನ ರಿಜಿಸ್ಟರ್, ಸ್ಟಿಕ್ ನೋಟ್ಸ್ ಮತ್ತು ಫೈಲ್ಗಳ ಮೇಲೆ ಬಿತ್ತು. ವಾವ್, ಎಷ್ಟು ವ್ಯವಸ್ಥಿತವಾಗಿ ಇರಿಸಿಕೊಂಡಿದ್ದೀರಿ ನೀವು. ನಾನಂತೂ ಹೇಳುತ್ತಿದ್ದೆ, ಅಂದರೆ ಎಲ್ಲವನ್ನು ಸ್ಕ್ಯಾನ್ ಮಾಡಿಸಿ ಬಿಡೋಣ, ಕ್ಲೌಡ್ನಲ್ಲಿ ಹಾಕಿ ಬಿಡೋಣ, ಆಧುನಿಕ ರೀತಿಯಾಗಿರುತ್ತದೆ. ನಾನು ನೀರಿನ ಗ್ಲಾಸ್ ಇರಿಸಿದೆ. ಆಧುನಿಕ ರೀತಿ ಒಳ್ಳೆಯದೇ, ಆದರೆ ಕೀಲಿ ಹಳೆಯದಾಗಿರುತ್ತದೆ. ಯಾವುದೇ ಕಾಗದ, ಯಾವುದೇ ಫಾರ್ಮ್ ಮೊದಲು ನನ್ನ ಎದುರಿಗೆ ಬರಬೇಕು, ಆಮೇಲೆ ಸಹಿ. ಮತ್ತು ಯಾವುದೇ ರಿಕ್ವೆಸ್ಟ್ ಶಾಖೆಯಲ್ಲಿ ಲಿಖಿತ ರೂಪದಲ್ಲಿ ಸಾಕ್ಷಿಗಳ ಜೊತೆ ಇರಬೇಕು. ಇದು ನಿಯಮ ಮತ್ತು ಹೀಗೆಯೇ ಇರುತ್ತದೆ. ಅವನ ನಗು ಸ್ವಲ್ಪ ನಿಂತಿತು. ನೀವಂತೂ ಬೇಸರ ಮಾಡಿಕೊಂಡಿರಿ. ನಾನಂತೂ ಬರೀ ನಿಮ್ಮ ಅನುಕೂಲಕ್ಕಾಗಿ. ನಾನು ಮಾತನ್ನು ಕತ್ತರಿಸಲಿಲ್ಲ. ಮೆಲ್ಲನೆ ಹೇಳಿದೆ, ನನ್ನ ಅನುಕೂಲ ಯಾವುದರಿಂದ ನನ್ನ ಸುರಕ್ಷತೆ ಉಳಿಯುತ್ತದೆಯೋ ಅದು. ಮತ್ತು ಕೇಳು, ನಿನ್ನೆ ರಾತ್ರಿ ನನ್ನ ಬಾಗಿಲಿನ ಕೆಳಗೆ ಯಾವ ಚೀಟಿ ಬಂದಿತ್ತೋ ಅದು ಪೊಲೀಸ್ ಹತ್ತಿರ ಹೋಗಬಹುದು. ಸೊಸೈಟಿ ಕ್ಯಾಮರಾ ಬಂದಿರುವ ಮಾಹಿತಿಯೂ ಕೂಡ ಆ ನೋಟ್ನಲ್ಲಿ ಇತ್ತು. ನೀನಂತೂ ಸಮಾಜ ಸೇವಕ, ಇಂತಹ ಕೃತ್ಯಕ್ಕೆ ಏನನ್ನುತ್ತಾರೆ? ಅವನು ತಲೆ ಬಗ್ಗಿಸಿಕೊಂಡನು. ನೀವು ನನ್ನನ್ನು ಸಂಶಯದ ದೃಷ್ಟಿಯಿಂದ ನೋಡಬೇಡಿ. ನಾನು ನಿಮ್ಮ ಅಳಿಯ. ನಾನು ಗಡಿಯಾರ ನೋಡಿದೆ ಮತ್ತು ನಾನು ನಿನ್ನ ಮಾವ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ಯಾವುದೇ ರೀತಿಯ ಆರ್ಥಿಕ ಸಹಾಯದ ಅಗತ್ಯವಿದ್ದರೆ ನೇರವಾಗಿ ಕೇಳು, ಕದ್ದು ಮುಚ್ಚಿಯಲ್ಲ. ಅದೇ ಸಮಯದಲ್ಲಿ ಲತಾ ಅಡುಗೆ ಮನೆಯಿಂದ ಹೊರಗೆ ಬಂದಳು. ಚಹಾ ತಂದಳು. ಅವಳು ದನಿಯನ್ನು ಸಹಜವಾಗಿ ಇರಿಸಿಕೊಂಡಿದ್ದಳು, ಆದರೆ ಕಪ್ ಇರಿಸುವಾಗ ಬೆರಳುಗಳು ಹಗುರವಾಗಿ ನಡುಗುತ್ತಿದ್ದವು. ಕುಮಾರ್ ಚಹಾ ತೆಗೆದುಕೊಂಡನು ಮತ್ತು ನಗುತ್ತಾ ಹೇಳಿದನು, ನಾನಂತೂ ಹೇಳುತ್ತಿದ್ದೆ, ಅಪ್ಪ ಅವರ ಎಲ್ಲ ಕಾಗದಗಳನ್ನು ನನಗೆ ನೀಡಿ, ನಾನು ಸಂಭಾಳಿಸುವೆ. ಈ ವಯಸ್ಸಿನಲ್ಲಿ ಅವರಿಗೆ ಅಲೆದಾಡುವ ಅಗತ್ಯವೇನಿದೆ? ನಾನು ನೇರವಾಗಿ ನೋಡಿದೆ. ವಯಸ್ಸು ನಂದು, ಅಧಿಕಾರವೂ ನಂದು, ಮತ್ತು ನಿನ್ನ ಅಧಿಕಾರ ಗೌರವದಿಂದ ಲತಾಳ ಮೇಲೆ ಇದೆ. ಒಂದು ವೇಳೆ ಇದನ್ನು ನಿಭಾಯಿಸಲು ಸಾಧ್ಯವಿಲ್ಲ ಎಂದಾದರೆ ಬಾಕಿ ಕಾಗದಗಳು ತಮ್ಮ ಜಾಗದಲ್ಲಿ ತಾವಾಗಿಯೇ ಮಾತನಾಡುತ್ತವೆ. ಅವನು ಮಾತನ್ನು ಬದಲಾಯಿಸಲಾರಂಭಿಸಿದನು. ನಾಳೆ ಸೊಸೈಟಿಯಲ್ಲಿ ದೀಪಾವಳಿಯ ಮೀಟಿಂಗ್ ಇದೆ. ನಡೆಯಿರಿ, ಜೊತೆಗೆ ಹೋಗೋಣ. ನಾನು ನಿರ್ಧರಿಸಿದೆ, ಹೋರಾಟ ದನಿಯಿಂದ ಗೆಲ್ಲಲು ಸಾಧ್ಯವಿಲ್ಲ, ನಿಯಮದಿಂದ ಗೆಲ್ಲಲಾಗುತ್ತದೆ. ನಾನು ಸಹಜವಾಗಿ ಹೇಳಿದೆ, ನಾಳೆ ನನಗೆ ಕೆಲಸವಿದೆ. ಬ್ಯಾಂಕ್ನಿಂದ ಲಿಖಿತ ಉತ್ತರ ಪಡೆದುಕೊಳ್ಳಬೇಕಿದೆ. ನೀವು ಹೋಗಿ. ಅವನು ಎದ್ದನು. ಸರಿ, ನಾನು ಹೊರಡುತ್ತೇನೆ. ರಾತ್ರಿ ಬಂದು ಭೇಟಿಯಾಗುವೆ. ಅವನು ಹೋಗುತ್ತಿದ್ದಂತೆಯೇ ನಾನು ಲತಾ ಕಡೆ ನೋಡಿದೆ. ಅವಳ ತುಟಿಗಳು ನಡುಗಿದವು. ಅಪ್ಪ, ನಾನು ನಿಮಗೆ ಏನೋ ಕಳುಹಿಸಲೇ? ಸಿಟ್ಟು ಮಾಡಬೇಡಿ. ನಾನು ತಲೆಯಾಡಿಸಿದೆ. ಮಗಳೇ, ಕಳುಹಿಸು. ಅವಳ ಫೋನ್ನಿಂದ ಒಂದು ಆಡಿಯೋ ಫೈಲ್ ನನ್ನ ವಾಟ್ಸಪ್ಗೆ ಬಂತು. 3 ನಿಮಿಷದ ವಾಯ್ಸ್ ನೋಟ್ಸ್. ಅವಳು ಮೆಲ್ಲನೆ ಹೇಳಿದಳು, ಕುಮಾರ್ ತಪ್ಪಾಗಿ ಈ ವಾಯ್ಸ್ ನೋಟ್ಸನ್ನು ರೋಹಿತ್ ಎಂಬ ಹೆಸರಿನ ಮನುಷ್ಯನಿಗೆ ಕಳುಹಿಸಿದ್ದನು. ಆಮೇಲೆ ಡಿಲೀಟ್ ಮಾಡಿದನು. ಆದರೆ ನನ್ನ ಫೋನ್ನಲ್ಲಿ ಕ್ಲೌಡ್ ಬ್ಯಾಕಪ್ ಇದೆ. ಅಲ್ಲಿಂದ ಸಿಕ್ಕಿತು. ನೀವು ಮೊದಲು ಕೇಳಿಸಿಕೊಳ್ಳಿ, ಆಮೇಲೆ ಸರಿಯಾದುದನ್ನು ಮಾಡಿ. ನಾನು ಪ್ಲೇ ಮಾಡಿ ಟ್ಯಾಪ್ ಮಾಡಿದೆ. ಆರಂಭದ 2 ಸೆಕೆಂಡ್ ಟ್ರಾಫಿಕ್ನ ಸದ್ದು. ಆಮೇಲೆ ಕುನಾಲ್ನ ದನಿ. ನೋಡು, ಆ ಮುದಿ ಮನುಷ್ಯನ ಪೇಪರ್ ನನಗೆ ಬೇಕು. ನಾಮಿನಿ ಕಾಪಿ ಹೊರತೆಗೆಸು. ಬ್ಯಾಂಕ್ನವರು ಬ್ರಾಂಚ್ ವಿಸಿಟ್ ಎಂದು ಹೇಳುತ್ತಿದ್ದಾರೆ. ಅಂದ ಮೇಲೆ ಏನಾದರೂ ವ್ಯವಸ್ಥೆ ಮಾಡು. ಕ್ಯಾಮರಾ ರಾತ್ರಿ ಆಫ್ ಇರುತ್ತದೆ. ಅಲ್ಲಿ ಮಾತುಕತೆ ಫಿಕ್ಸ್ ಆಗಿದೆ. ನಾಳೆಯೊಳಗೆ ಕೆಲಸ ಆಗಿಬಿಡಬೇಕು. ಫೈಲ್ ಮುಕ್ತಾಯವಾಯಿತು. ಕೋಣೆಯಲ್ಲಿ ಮೊದಲಿಗಿಂತ ಶಾಂತಿ ನೆಲೆಸಿತು. ಈ ಶಾಂತಿ ಈಗ ಸಾಕ್ಷ್ಯದ್ದಾಗಿತ್ತು. ತಣ್ಣನೆಯ, ಸ್ಪಷ್ಟ ಮತ್ತು ನಿರ್ಣಾಯಕ. ನಾನು ಸಮಯ ವ್ಯರ್ಥ ಮಾಡದೆ ಆ ವಾಯ್ಸ್ ನೋಟ್ಸನ್ನು ಸುರಕ್ಷಿತ ಫೋಲ್ಡರ್ನಲ್ಲಿ ಸೇವ್ ಮಾಡಿದೆ. ಫಾರ್ವರ್ಡ್ ಮಾಡಲಿಲ್ಲ, ಬರೀ ಎಕ್ಸ್ಪೋರ್ಟ್ ಮಾಡಿ ಆಫ್ಲೈನ್ ಕಾಪಿ ಮಾಡಿಕೊಂಡೆ. ಆಮೇಲೆ ಡೈರಿಯ ಹೊಸ ಪುಟ ತೆರೆದೆ. ಸಾಕ್ಷ್ಯ 1, ಬ್ಯಾಂಕ್ SMS. 2, ಮ್ಯಾನೇಜರ್ನ ಕಾಲ್. 3, ಸೊಸೈಟಿ ಕ್ಯಾಮರಾ ಲಾಗ್. 4, ಕಳ್ಳನ ವಾಯ್ಸ್ ನೋಟ್. ನಾನು ಕೆಳಗೆ ಬರೆದೆ, ಮುಂದಿನ ಹೆಜ್ಜೆ ಪೊಲೀಸ್ ಸ್ಟೇಷನ್, DD ಎಂಟ್ರಿ, ವಕೀಲರ ಲಿಖಿತ ಸಲಹೆ, ಬ್ಯಾಂಕ್ ಇಮೇಲ್, ಹೆಡರ್ ರಿಪೋರ್ಟ್. ಅದೇ ಕ್ಷಣ ಬಾಗಿಲ ಮೇಲೆ ಜೋರಾಗಿ ಬಡಿದ ಸದ್ದು ಬಂತು. ಯಾರೋ ಅವಸರದಲ್ಲಿದ್ದಂತೆ 3 ಬಾರಿ ಜೋರಾಗಿ ಬಡಿದರು. ನಾನು ಕ್ಯಾಮರಾ ಫೀಡ್ ನೋಡಿದೆ. ಗ್ಯಾಲರಿಯಲ್ಲಿ 2 ನೆರಳುಗಳಿದ್ದವು. ಒಂದು ಸೊಸೈಟಿಯ ಟೆಕ್ನಿಷಿಯನ್ನ ಕಾಕಿ ಡ್ರೆಸ್ನಂತೆ, ಇನ್ನೊಂದು ಸಾಧಾರಣ ಶರ್ಟ್ ಪ್ಯಾಂಟ್ನಲ್ಲಿ. ಬಾಗಿಲಿನ ಕೆಳಗಿನಿಂದ ಇನ್ನೊಂದು ಲಕೋಟೆಯನ್ನು ಸರಿಸಲಾಯಿತು. ಅದರ ಮೇಲೆ ಬರೆಯಲಾಗಿತ್ತು, ಕೊನೆಯ ಅವಕಾಶ. ನಾನು ಉಸಿರು ಬಿಗಿ ಹಿಡಿದೆ. ಚೈನ್ ಗಟ್ಟಿಯಾಗಿ ಎಳೆದೆ. ದನಿ ಸ್ಥಿರವಾಗಿ ಇರಿಸಿಕೊಂಡು ಕೇಳಿದೆ, ಯಾರು? ಹೊರಗಿನಿಂದ ಉತ್ತರ ಬಂತು, ಕ್ಯಾಮರಾ ಸರಿಪಡಿಸಲು ಬಂದಿದ್ದೇವೆ. ನಾನು ಗಡಿಯಾರ ನೋಡಿದೆ. 8:30. ಟೆಕ್ನಿಷಿಯನ್ ಹಗಲು ಬರುತ್ತಾರೆ, ರಾತ್ರಿಯಲ್ಲ. ನಾನು ಫೋನ್ ಎತ್ತಿದೆ ಮತ್ತು ಸೊಸೈಟಿ ಆಫೀಸ್ ನಂಬರ್ ಡಯಲ್ ಮಾಡಿದೆ. ಅತ್ತ ಕಡೆಯಿಂದ ಮಿಶ್ರಾ ಅವರ ನಿದ್ದೆ ದನಿ ಬಂತು. ಯಾವ ಟೆಕ್ನಿಷಿಯನ್? ನಾವು ಯಾರನ್ನೂ ಕಳುಹಿಸಿಲ್ಲ. ನನ್ನ ಬೆರಳು SOS ಬಟನ್ ಮೇಲೆ ನಿಂತು ಹೋದವು ಮತ್ತು ಹೊರಗೆ ಆ 2 ನೆರಳು ಬಾಗಿಲಿನಿಂದ ದೂರ ಸರಿದು ಮೆಟ್ಟಿಲುಗಳ ಕಡೆಗೆ ಸಾಗಲಾರಂಭಿಸಿದವು. ಅವರು ಹೋದ ತಕ್ಷಣವೇ ನಾನು ಸೊಸೈಟಿ ಆಫೀಸ್, ಗಾರ್ಡ್ ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ 3 ಕಡೆ ಫೋನ್ ಮಾಡಿದೆ. ಸಂಕ್ಷಿಪ್ತವಾಗಿ ಮತ್ತು ಶಾಂತವಾಗಿ ಹೇಳಿದೆ,
ನನ್ನ ಮನೆ ಬಾಗಿಲಿಗೆ ಟೆಕ್ನಿಷಿಯನ್ ಎಂದು ಹೇಳಿಕೊಂಡು ಇಬ್ಬರು ಬಂದಿದ್ದರು. ಸೊಸೈಟಿಯಿಂದ ಯಾರನ್ನೂ ಕಳುಹಿಸಿರಲಿಲ್ಲ. ಬಾಗಿಲಿನ ಕೆಳಗೆ ಬೆದರಿಕೆ ಹಾಕುವ ಚೀಟಿಗಳು ಕೂಡ ಸಿಕ್ಕಿವೆ. ನಾನು ಈಗ ಡಿ ಎಂಟ್ರಿ ಮಾಡಿಸುತ್ತೇನೆ. ದಯವಿಟ್ಟು ಗಾರ್ಡ್ ಪೆಟ್ರೋಲಿಂಗ್ ಹೆಚ್ಚಿಸಿ. ಮಿಶ್ರಾ ತಕ್ಷಣ ಇಬ್ಬರು ಗಾರ್ಡ್ಗಳನ್ನು ಮೇಲೆ ಕಳುಹಿಸಿದರು. ನಾನು 2 ಲಕೋಟೆಗಳನ್ನು ಪಾರದರ್ಶಕ ಕವರ್ನಲ್ಲಿ ಸೀಲ್ ಮಾಡಿದೆ. ಸಮಯ, ದಿನಾಂಕ ಬರೆದೆ ಮತ್ತು ಕ್ಯಾಮರಾ ಫೀಡ್ನ ಸ್ನ್ಯಾಪ್ ಶಾಟ್ಗಳನ್ನು ಸೇವ್ ಮಾಡಿಕೊಂಡೆ. ಏಕಲವ್ಯನಿಗೆ ಮೆಸೇಜ್ ಮಾಡಿದೆ, ನೀನು ಮನೆಯಿಂದ ಹೊರಗೆ ಬರಬೇಡ, ಎಲ್ಲವೂ ಸರಿಯಿದೆ, ಆದರೆ ಬಾಗಿಲನ್ನು ಒಳಗಿನಿಂದ ಬಂದ್ ಮಾಡಿಕೊ. ನನಗೆ ನಿದ್ದೆ ಬರಲಿಲ್ಲ, ಆದರೆ ಭಯವನ್ನು ನಾನು ಕೆಲಸವಾಗಿ ಬದಲಿಸಿದೆ. ಬೆಳಿಗ್ಗೆ 8 ಗಂಟೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಡಿ ಎಂಟ್ರಿ ಮಾಡಿಸಿದೆ. ಡೆಸ್ಕ್ ಆಫೀಸರ್ ಕಾಗದಗಳನ್ನು ನೋಡಿದರು, ಚೀಟಿಗಳನ್ನು ನೋಡಿದರು, ಕ್ಯಾಮರಾ ಫೋಟೋ ಮೊಬೈಲ್ನಿಂದ ಇಮೇಲ್ ಮಾಡಿಸಿಕೊಂಡರು ಮತ್ತು ಶಾಂತ ದನಿಯಲ್ಲಿ ಹೇಳಿದರು, ದೂರು ದಾಖಲೆಯಾಗಿದೆ. ಯಾವುದೇ ಅಪರಾಧಿಕ ಚಟುವಟಿಕೆ ಕಂಡುಬಂದರೆ CCTV ಚೆಕ್ ಮಾಡುತ್ತೇವೆ. ಈಗ ನಾವು ಬೀಟ್ ಹೆಡ್ಗೆ ತಿಳಿಸಿಬಿಡುತ್ತೇವೆ. ಅವರು ಈ ಪ್ರದೇಶದಲ್ಲಿ ನಿಗಾ ಇರಿಸುತ್ತಾರೆ. ಹೊರಡಬೇಕೆನ್ನುವಷ್ಟರಲ್ಲಿ 2 ಕಡೆಯಿಂದ ಇಬ್ಬರ ದನಿ ಒಟ್ಟಾಗಿ ಕೇಳಿಸಿತು. ನಮಸ್ತೆ ಅಂಕಲ್, ನಾವು RWAಯಿಂದ ಬಂದಿದ್ದೇವೆ. ಎದುರಿಗೆ ಸೊಸೈಟಿಯ ಇಬ್ಬರು ಸಕ್ರಿಯ ಸದಸ್ಯರಿದ್ದರು. ಅವರ ಜೊತೆ ಕುಮಾರ್ ಕೂಡ ನಿಂತಿದ್ದ. ಮುಖದಲ್ಲಿ ಚಿಂತೆ ಇತ್ತು. ಅಂಕಲ್ ಕೇಳಿಸಿಕೊಂಡ್ರಾ? ರಾತ್ರಿ ಪೊಲೀಸ್ವರೆಗೆ ವಿಷಯ ಒಯ್ತಿದ್ದೀರಂತೆ. ಸಮಾಜದಲ್ಲಿ ಸುದ್ದಿ ಹರಡಿದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಶಾಂತವಾಗಿರಬೇಕೆಂದು ನಾವು ಬಯಸುತ್ತೇವೆ. ನಾನು ಕೋಪವನ್ನು ತಡೆದುಕೊಂಡೆ. ಜನರು ನಿಯಮಗಳನ್ನು ಪಾಲಿಸಿದಾಗ ಸಮಾಜದ ಗೌರವ ಉಳಿಯುತ್ತದೆ. ಬೆದರಿಕೆಯ ನೋಟ್ ಸಮಾಜ ಬರೆಯುವುದಿಲ್ಲ, ಅಪರಾಧವೇ ಬರೆಯುತ್ತದೆ. ಅವರಲ್ಲಿ ಒಬ್ಬರು ಹೇಳಿದರು, ಕುಮಾರ್ ಹೇಳುತ್ತಿದ್ದ, ನಿಮ್ಮ ಆರೋಗ್ಯ. ನಾನು ಡಾಕ್ಟರ್ ರಿಪೋರ್ಟ್ನ ಕಾಪಿ ಹೊರತೆಗೆದೆ. ಇದನ್ನು ಓದಿಕೊಳ್ಳಿ. ಅವನು ಸುಮ್ಮನಾದನು. ಕುಮಾರ್ ಮಂದಹಾಸ ಬೀರಿದನು. ನಾನು ನೇರವಾಗಿ ವಕೀಲರ ಆಫೀಸ್ ತಲುಪಿದೆ. ಅರುಣ್ ಸರಳವಾಗಿದ್ದರೂ ಶಬ್ದಗಳನ್ನು ಅಳೆದು ತೂಗಿ ಮಾತನಾಡುವವರು. ನಾನು ಫೈಲ್ಗಳನ್ನು ಎದುರಿಗಿಟ್ಟೆ. ಅವರು ದೀರ್ಘ ಸಮಯದವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಓದಿದರು. ಆಮೇಲೆ ಶಾಂತವಾಗಿ ಹೇಳಿದರು, 3 ನಿಯಮ ನೆನಪಿಡಿ. ನೀವು ಸ್ವತಃ ಯಾರ ಮೇಲೂ ಆಪಾದನೆ ಹೊರಿಸುತ್ತಿಲ್ಲ. 2ನೇದು, ಪ್ರತಿ ಸಂವಹನವು ಲಿಖಿತವಾಗಿರಲಿ. ಬ್ಯಾಂಕ್, ಸೊಸೈಟಿ, ಪೊಲೀಸ್ ಸ್ಟೇಷನ್ ಮತ್ತು ಕಾಪಿ ನಿಮ್ಮ ಹತ್ತಿರವಿರಲಿ. 3, ಭಾವುಕ ಪ್ರಚೋದನೆಯಲ್ಲಿ ಯಾವುದೇ ರಾಜಿ ಅಥವಾ ಸೈನ್ ಮಾಡಬೇಡಿ. ನಾವು ಈಗ ಒಂದು ನೋಟಿಸ್ ಆಫ್ ಕನ್ಸರ್ನ್ ಸಿದ್ಧಪಡಿಸೋಣ. ಕೇವಲ ಬ್ಯಾಂಕ್ ಮತ್ತು ಸೊಸೈಟಿಗೆ, ಅಂದರೆ ನಿಮ್ಮ ಖಾತೆ ಮತ್ತು ಕಾಗದಗಳ ಜೊತೆ ಯಾವುದೇ ರೀತಿಯ ಆಟವಾಡಿದರೆ ಅವರು ತಕ್ಷಣವೇ ಮಾಹಿತಿ ನೀಡಲಿ. ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ DD ನಂಬರ್ ನೋಟ್ ಮಾಡಿಕೊಳ್ಳೋಣ. ಅವರು ಕರಡು ಟೈಪ್ ಮಾಡಿಸಿದರು. ಕೊನೆಯಲ್ಲಿ ಸೇರಿಸಿದರು, ದಯವಿಟ್ಟು ಯಾವುದೇ ಟೆಕ್ನಿಷಿಯನ್ ವಿಸಿಟ್ ಆಗುವ ಮೊದಲು ನಿವಾಸಿಗಳಿಗೆ RWA ಗ್ರೂಪ್ನಲ್ಲಿ ಅನೌನ್ಸ್ ಮಾಡಲಿ. ನಾನು ಸೈನ್ ಮಾಡಿದೆ. ಅರುಣ್ ಹೇಳಿದರು, ಒಂದು ವೇಳೆ ನಿಮ್ಮ ಮನೆಯ ಹೊರಗೆ ಮತ್ತೆ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿ ಬಂದರೆ ಕಾಲ್ ಮಾಡಿ, ಆದರೆ ಬಾಗಿಲು ತೆರೆಯಬೇಡಿ. ಮತ್ತು ನಿಮ್ಮ ಬಾಗಿಲಿನ ಚೈನ್ನ ಜೊತೆ ಡೋರ್ ಜಾಮರ್ ಹಾಕಿಸಿಕೊಳ್ಳಿ. ಸಣ್ಣ ಮೆಟಲ್ ಸ್ಟಾಪರ್ ಇರುತ್ತದೆ, ರಾತ್ರಿಗೆ ಆಧಾರ ನೀಡುತ್ತದೆ. ಮರಳುವಾಗ ನಾನು ಹಾರ್ಡ್ವೇರ್ ಅಂಗಡಿಯಿಂದ ಅದೇ ಡೋರ್ ಜಾಮರ್, ಒಂದು ಹೆಚ್ಚುವರಿ ಲ್ಯಾಚ್ ಮತ್ತು ಒಂದು ಬ್ಯಾಟರಿ ಪವರ್ಡ್ ಸೈರನ್ ತಗೊಂಡೆ. ಮನೆ ತಲುಪಿದಾಗ ಏಕಲವ್ಯ ಕಾಯುತ್ತಿದ್ದನು. ತಾತ, ನಾನು ಪ್ರಿಂಟರ್ನ ಹಿಸ್ಟರಿ ನೋಡಿದೆ. ನಿನ್ನೆ ರಾತ್ರಿ 9:41ಕ್ಕೆ ಒಂದು ಡಾಕ್ಯುಮೆಂಟ್ ಲೈನ್ನಲ್ಲಿತ್ತು ಮತ್ತು ಕ್ಯಾನ್ಸಲ್ ಮಾಡಲಾಗಿದೆ. ಹೆಸರು ನಾಮ್ CHG ಫಾರ್ಮ್ ಮುಂದೆ ಕಟ್ಟಾಗಿದೆ. ಅವನು ಸ್ಕ್ರೀನ್ ಶಾಟ್ ನೀಡಿದನು. ನಾನು ತಲೆ ಆಡಿಸಿದೆ. ಬಹಳ ಬುದ್ಧಿವಂತನಾಗಿದ್ದೀಯಾ ನೀನು. ಈಗ ಬರೀ ಇದನ್ನು ಇಲ್ಲೇ ಬಿಟ್ಟು ಹೋಗು. ಒಳಗಿನ ಮಾತು ಹೊರಗೆ ಹೋಗಬಾರದು. ಅವನು ತಿಳುವಳಿಕೆಯಿಂದ ಸರಿ ಅಂದನು. ಅದೇ ಸಮಯದಲ್ಲಿ ಲತಾಳ ಮೆಸೇಜ್ ಬಂತು. ನಾನು ಇಂದು ಸ್ಕೂಲ್ನಿಂದ ಸ್ವಲ್ಪ ಬೇಗ ಹೊರಡುತ್ತೇನೆ. ನೀವು ಮನೆಯಲ್ಲಿದ್ದೀರಾ? ನಾನು ಹೌದು ಎಂದು ಕಳುಹಿಸಿದೆ. ಸಂಜೆಯವರೆಗೆ ಮನ ಶಾಂತವಾಗಿತ್ತು. ಆದರೆ ಫೋನ್ ಮೇಲೆ ಕಾಲ್ಗಳ ಬಣ್ಣ ಬದಲಾಗಲಾರಂಭಿಸಿತು. ಒಂದು ನಂಬರ್ನಿಂದ ಬಹಳ ವಿನಯದ ಸ್ವರದಲ್ಲಿ ದನಿ ಬಂತು. ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ OTP ತಿಳಿಸಿ. ದೂರು ಸಂಖ್ಯೆ ಜನರೇಟ್ ಮಾಡುವ ಸಲುವಾಗಿ. ನಾನು ನಗುತ್ತಾ ಮೆಲ್ಲನೆ ಹೇಳಿದೆ, ದೂರು ಸಂಖ್ಯೆ OTP ಇಲ್ಲದೆಯೇ ಸಿದ್ಧವಾಗುತ್ತದೆ. ದಯವಿಟ್ಟು ಲಿಖಿತವಾಗಿ ಕಳುಹಿಸಿ. ಮತ್ತು ಹೌದು, ಈ ಕಾಲ್ ರೆಕಾರ್ಡ್ ಆಗುತ್ತಿದೆ. ಲೈನ್ ಕಟ್ ಆಯಿತು. ನೋಟ್ ಮಾಡಿದೆ, ಫೋನ್ ಫ್ರಾಡ್. ಬ್ಯಾಂಕ್ ಎಂದು OTP ಮತ್ತು ಪಿನ್ ಕೇಳುವುದಿಲ್ಲ. ದೂರಿಗಾಗಿ OTP ಸುಳ್ಳು. ರಾತ್ರಿ 8:30ಕ್ಕೆ ಡೋರ್ ಬೆಲ್ ಬಾರಿಸಿತು. ಈ ಬಾರಿ ಲತಾ ಒಬ್ಬಳೇ ಇದ್ದಳು. ಮುಖದಲ್ಲಿ ಆಯಾಸವಿತ್ತು. ಅಪ್ಪ, ನಾನು ಒಳಗಡೆ ಬರಲೆ? ನಾವು ಕುಳಿತಿದ್ದೆವು. ಅಷ್ಟರಲ್ಲೇ ಕೆಳಗಿನಿಂದ ಸದ್ದು ಕೇಳಿಸಿತು. ಗೇಟ್ ಹತ್ತಿರ ಯಾರೋ ಜೋರಾದ ದನಿಯಲ್ಲಿ ವಾದ ಮಾಡುತ್ತಿದ್ದರು. ಗಾರ್ಡ್ ಮೇಲೆ ಫೋನ್ ಮಾಡಿದನು. ಯಾರೋ ರೋಹಿತ್ ಎನ್ನುವವನು ನಿಮ್ಮ ಅಂತಸ್ತಿನ ಪ್ಲಾಟ್ ಬಗ್ಗೆ ಕೇಳಬೇಕಂತೆ. ಕೆಲಸವಿದೆ ಎನ್ನುತ್ತಿದ್ದಾನೆ. ನಾನು ಹೇಳಿದೆ, ಅವನನ್ನು ಕೆಳಗೆ ತಡೆಯಿರಿ. ನನಗೂ ಅವನಿಗೂ ಯಾವುದೇ ಕೆಲಸವಿಲ್ಲ. ಲತಾ ಬೆಚ್ಚಿಬಿದ್ದು ಹೇಳಿದಳು, ರೋಹಿತ್? ಅವಳು ತುಟಿಗಳನ್ನು ಕಚ್ಚಿಕೊಂಡಳು. ಅಪ್ಪ,
ಅದೇ ಹೆಸರು ವಾಯ್ಸ್ ನೋಟ್ನಲ್ಲಿ ಇತ್ತು. ನಾನು ತಲೆಯಾಡಿಸಿದೆ. ಹೌದು, ಮತ್ತು ಅವನೇ ಕೆಳಗೆ ನಿಂತಿದ್ದಾನೆ. ಈಗ ಅವನು ನೇರವಾಗಿ ಬರುವುದಿಲ್ಲ, ತಿರುಗಿಸಿ ಒತ್ತಡ ಹೇರುತ್ತಾನೆ. ಬಾಗಿಲು ಒಳಗಿನಿಂದ ಬಂದಿತ್ತು. ನಾವು ಬೆಳಕನ್ನು ಕಡಿಮೆ ಮಾಡಿದೆವು. ನಾನು ಲತಾಗೆ ಪೂರ್ತಿ ಕತೆ ತಿಳಿಸಿದೆ. ಡಿ ಎಂಟ್ರಿ, ವಕೀಲ, ಬ್ಯಾಂಕ್ ರಿಪೋರ್ಟ್, ನಕಲಿ ಟೆಕ್ನಿಷಿಯನ್. ಅವಳು ಸದ್ದಿಲ್ಲದೆ ಕೇಳಿಸಿಕೊಂಡಳು. ಆಮೇಲೆ ಮೆಲ್ಲನೆ ಹೇಳಿದಳು, ಪಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಬಹಳ ತಡ ಮಾಡಿದೆ. ನಾನು ಮಧ್ಯದಲ್ಲಿ ಸಿಲುಕಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಇಂದು ನಾನು ನಿಮ್ಮ ಜೊತೆ ನಿಂತಿದ್ದೇನೆ. ಅವಳು ಪರ್ಸ್ನಿಂದ ಒಂದು ಸಣ್ಣ ಕಾಗದ ಹೊರತೆಗೆದಳು. ಅದು ಹರಿದಿತ್ತು. ಪ್ರಿಂಟರ್ನ ಟ್ರೇಯಿಂದ ಎತ್ತಿಕೊಂಡ ತುಂಡು ಅದು. ಮೇಲೆ ಅರ್ಧ ಶಬ್ದ ಕಾಣಿಸುತ್ತಿತ್ತು, ನಾಮ್, ಮತ್ತು ಕೆಳಗೆ ಅಂಚಿನಲ್ಲಿ ಲತಾಳ ಹೆಸರು ಮಸುಕಾಗಿ ಕಾಣುತ್ತಿತ್ತು. ತಪ್ಪಾಗಿ ಹೊರಬಂತು ಎಂದು ಕುಮಾರ್ ಹೇಳುತ್ತಿದ್ದನು. ನಾನು ಏನನ್ನೂ ಹೇಳಲಿಲ್ಲ. ಆದರೆ ಸತ್ಯ ಅಂತೂ ಸತ್ಯವೇ. ನಾನು ತುಂಡನ್ನು ಲಕೋಟಿಯಲ್ಲಿ ಇರಿಸಿದೆ. ದಿನಾಂಕ, ಸಮಯ ಬರೆದೆ, ಫೋಟೋ ತಗೊಂಡೆ. ಅಷ್ಟರಲ್ಲೇ ಫೋನ್ ಬಾರಿಸಿತು. ಅರುಣ್. ದೇವೇಂದ್ರ ಅವರೇ, ಈಗ ತಾನೇ ಸ್ಟೇಷನ್ನಿಂದ ಮಾಹಿತಿ ಬಂತು. ನಿಮ್ಮ ಅಳಿಯ ಒಂದು ಡಿ ಮಾಡಿಸಿದ್ದಾರಂತೆ. ಹರಾಸ್ಮೆಂಟ್, ಸ್ಟಾಕಿಂಗ್ ಅಂತಹದ್ದು. ಪೊಲೀಸ್ ವೆಲ್ಫೇರ್ ಚೆಕ್ ಹೆಸರಿನಲ್ಲಿ ನಿಮ್ಮ ಮನೆಗೆ ಬರಬಹುದು. ಗಾಬರಿಯಾಗಬೇಡಿ. ಡಾಕ್ಟರ್ ರಿಪೋರ್ಟ್, ಬ್ಯಾಂಕ್ ಕಾಗದಗಳನ್ನು ಸಿದ್ಧವಾಗಿಡಿ. ಮತ್ತು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಶಾಂತವಾಗಿ ಸತ್ಯವನ್ನೇ ಹೇಳಿ. ನಾವು ಕೂಡ ತಲುಪುತ್ತಿದ್ದೇವೆ. ನಾನು ಸರಿ ಅಂದೆ. ಲತಾಳ ಕಣ್ಣಿನಲ್ಲಿ ಗಾಬರಿ ಉಂಟಾಯಿತು. ಪಪ್ಪ, ಈಗೇನು? ನಾನು ಅವಳ ಕೈ ಮೇಲೆ ಕೈ ಇರಿಸಿದೆ. ಈಗೇನೂ ಇಲ್ಲ. ಸತ್ಯ ತಾನಾಗಿಯೇ ಮಾತನಾಡುತ್ತದೆ. 10 ನಿಮಿಷದ ನಂತರ ಇಬ್ಬರು ಪೊಲೀಸರು ಬಂದರು. ಒಬ್ಬಳು ಮಹಿಳಾ ಸಬ್ ಇನ್ಸ್ಪೆಕ್ಟರ್, ಒಬ್ಬ ಕಾನ್ಸ್ಟೇಬಲ್. ದನಿ ಮೃದುವಾಗಿತ್ತು. ದೇವೇಂದ್ರ ಅವರೇ, ನಿಮ್ಮ ಕುಶಲೋಪರಿ ನೋಡಲು ಬಂದಿದ್ದೇವೆ. ಏನಾದರೂ ತೊಂದರೆ ಇದೆಯೇ? ನಾನು ಡಾಕ್ಟರ್ ಪ್ರಮಾಣ ಪತ್ರ, ಡಿ ಕಾಫಿ, ಬ್ಯಾಂಕ್ ಮ್ಯಾನೇಜರ್ ಮೇಲ್, ಸೊಸೈಟಿ ನೋಟ್ ಎಲ್ಲವನ್ನು ಒಂದು ಫೈಲ್ನಲ್ಲಿ ಇರಿಸಿ ಅವರ ಮುಂದೆ ಇಟ್ಟೆ. ಸಬ್ ಇನ್ಸ್ಪೆಕ್ಟರ್ ಗಮನವಿಟ್ಟು ನೋಡಿದರು. ಎಲ್ಲವೂ ಸರಿ ಅನಿಸುತ್ತಿದೆ. ನೀವು ದಾಖಲಿಸಿದ ರಿಪೋರ್ಟ್ ನಂಬರ್? ನಾನು ಪೇಜ್ ಮುಂದೆ ಮಾಡಿದೆ. ಅವರು ತಲೆಯಾಡಿಸಿದರು. ಕೆಲವೊಮ್ಮೆ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಿ ಬಿಡುತ್ತದೆ. ನೀವು ಚಿಂತೆ ಮಾಡಬೇಡಿ. ನಾವು ನಿಮ್ಮ ಏರಿಯಾದಲ್ಲಿ ಗಸ್ತು ಹೆಚ್ಚಿಸುತ್ತೇವೆ. ಹೋಗುತ್ತಾ ಅವರು ಒಂದು ಮಾತನ್ನು ಅಳೆದು ತೂಗಿ ಹೇಳಿದರು. ಮತ್ತು ಹೌದು, ಒಂದು ವೇಳೆ ಯಾರಾದರ ತಮ್ಮನ್ನ ಬ್ಯಾಂಕ್ ಅಥವಾ ಸೊಸೈಟಿಯವರು ಎಂದು ಹೇಳಿಕೊಂಡು ರಾತ್ರಿ ಬಂದರೆ ಬಾಗಿಲು ತೆರೆಯಬೇಡಿ. ಮೊದಲು RW ಇಂದ ಕನ್ಫರ್ಮ್ ಮಾಡಿಕೊಳ್ಳಿ. ನಾನು ನಕ್ಕೆ. ಸರಿ ಎಂದೆ. ಪೊಲೀಸರು ಹೋಗುತ್ತಿದ್ದಂತೆಯೇ ಕುಮಾರ್ನ ಮೆಸೇಜ್ ಬಂತು. ಅಪ್ಪ, ನೀವು ಪೊಲೀಸ್ವರೆಗೆ ವಿಷಯ ಒಯ್ದಿದ್ದೀರಿ. ನಮ್ಮನ್ನು ಕೆಟ್ಟವರನ್ನಾಗಿ ಮಾಡುತ್ತಿದ್ದೀರಿ. ನೀವು ಸರಿಯಿಲ್ಲ. ಆದರೆ ನಾವು ಈಗಲೂ ನಿಮ್ಮನ್ನು ಗೌರವಿಸುತ್ತೇವೆ. ದಯವಿಟ್ಟು ಮನೆಯಲ್ಲಿ ಶಾಂತವಾಗಿರಿ. ಹೊರಗೆ ಗಲಭೆ ಮಾಡಬೇಡಿ. ನಾನು ಉತ್ತರ ನೀಡಲಿಲ್ಲ. ಉತ್ತರ ನೀಡುವ ಕೆಲಸ ಈಗ ಕಾಗದಗಳು ಮತ್ತು ಸಂಸ್ಥೆಗಳು ಮಾಡುತ್ತವೆ. ರಾತ್ರಿ 11 ಗಂಟೆಯಾಗುತ್ತಿತ್ತು. ಮಿಶ್ರಾ ಅವರ ಮೆಸೇಜ್ ಬಂತು. ನಾಳೆಯಿಂದ ಕ್ಯಾಮರಾಗಳು 24/7 ಗಂಟೆ ಕೆಲಸ ಮಾಡುತ್ತವೆ. ಇಂದಿನ ರಾತ್ರಿಗಾಗಿ ನಾವು 2 ಗಾರ್ಡ್ಗಳನ್ನು ನಿಮ್ಮ ಅಂತಸ್ತಿನಲ್ಲಿ ಇರಿಸಿದ್ದೇವೆ. ನಾನು ಧನ್ಯವಾದ ಬರೆದೆ. ಲತಾ ಏಳಲಾರಂಭಿಸಿದಳು. ನಾನು ಹೇಳಿದೆ, ಇಂದು ಇಲ್ಲೇ ಉಳಿದುಕೋ. ಬೆಳಿಗ್ಗೆ ಜೊತೆಗೆ ಬ್ಯಾಂಕ್ಗೆ ಮತ್ತು ಇನ್ನೊಂದು ಜಾಗಕ್ಕೆ ಹೋಗೋಣ. ಎಲ್ಲಿಗೆ ಎಂದು ಅವಳು ಕೇಳಿದಳು. ಕೌನ್ಸಿಲರ್ ಹತ್ತಿರ. ಮನೆ ಬರೀ ಕಾಗದದಿಂದಲ್ಲ, ಮಾತಿನಿಂದ ಉಳಿಯುತ್ತದೆ. ರಾತ್ರಿಯ ನಿಶ್ಶಬ್ದದಲ್ಲಿ ಇದ್ದಕ್ಕಿದ್ದಂತೆ ನನ್ನ ಫೋನ್ ಬೆಳಗಿತು. ಬ್ಯಾಂಕಿನ IT ವಿಭಾಗದಿಂದ ಒಂದು ವಿಸ್ತೃತ ಇಮೇಲ್ ವರದಿ ಬಂದಿತ್ತು. ಈ ಬಾರಿಯ ವರದಿಯಲ್ಲಿ IP ವಿಳಾಸದ ಜೊತೆಗೆ ಮತ್ತೊಂದು ಆಘಾತಕಾರಿ ಮಾಹಿತಿ ಇತ್ತು. ಯಾವ ಬ್ರಾಡ್ಬ್ಯಾಂಡ್ ಸರಣಿಯಿಂದ ರಿಕ್ವೆಸ್ಟ್ ಬಂದಿದೆಯೋ ಅದರ ಕಸ್ಟಮರ್ ರಿಜಿಸ್ಟ್ರೇಷನ್ ವಿಳಾಸವು ನಿಮ್ಮ ಮಗಳ ಮನೆಯ ಪಿನ್ ಕೋಡ್ಗೆ ನಿಖರವಾಗಿ ಹೊಂದಿಕೆಯಾಗುತ್ತಿದೆ. ಇದನ್ನು ಓದಿದ ನಾನು ಕುಳಿತಿದ್ದ ಕುರ್ಚಿಯಲ್ಲಿ ಕಲ್ಲಿನಂತಾದೆ. ನನ್ನ ಮುಖದ ಭಾವನೆಯನ್ನು ಗಮನಿಸಿದ ಲತಾ ಗಾಬರಿಯಿಂದ ಕೇಳಿದಳು, ಏನಾಯಿತು? ನಾನು ಫೋನ್ ಸ್ಕ್ರೀನ್ ಅವಳ ಕಡೆಗೆ ತಿರುಗಿಸಿದೆ. ಅದನ್ನು ನೋಡಿದ ಅವಳು ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ನಿಂತಳು. ನಂತರ ನಡುಗುವ ಧ್ವನಿಯಲ್ಲಿ ಪಿಸುಗುಟ್ಟಿದಳು, ಪಪ್ಪ, ಇದು ನಮ್ಮ ಮನೆಯ ವೈಫೈ. ಆದರೆ ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ. ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ಇದೆಲ್ಲವನ್ನು ಅವನೇ ಮಾಡುತ್ತಿರಬೇಕು. ನಾನು ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನಪಡಿಸುತ್ತಾ ಹೇಳಿದೆ, ನನಗೆ ಗೊತ್ತು ಲತಾ, IP ವಿಳಾಸವು ಮನೆಯನ್ನು ತೋರಿಸುತ್ತದೆಯೇ ಹೊರತು ಅದನ್ನು ಬಳಸಿದ ವ್ಯಕ್ತಿಯನ್ನಲ್ಲ. ಆದರೆ ನ್ಯಾಯಾಲಯದಲ್ಲಿ ಸತ್ಯ ಮತ್ತು ಸಾಕ್ಷಿಯ ನಡುವಿನ ವ್ಯತ್ಯಾಸವನ್ನು ಕಾಗದ ಪತ್ರಗಳೇ ನಿರ್ಧರಿಸುತ್ತವೆ. ನಾಳೆ ಬೆಳಿಗ್ಗೆ ನಾವು ಈ ರಿಪೋರ್ಟನ್ನು ಕೂಡ ನಮ್ಮ ಫೈಲ್ಗೆ ಸೇರಿಸೋಣ. ನಂತರ ನಾನು ಎಚ್ಚರಿಸಿದೆ, ಈಗಲೇ ಮನೆಯ ವೈಫೈ ಮತ್ತು ಅಡ್ಮಿನ್ ಪಾಸ್ವರ್ಡ್ ಎರಡನ್ನೂ ಬದಲಿಸು. ಲತಾ ತಕ್ಷಣ ಮೊಬೈಲ್ ಎತ್ತಿಕೊಂಡು ಪಾಸ್ವರ್ಡ್ ಬದಲಿಸಿದಳು.
ರೂಟರ್ನ ದೀಪಗಳು ಒಂದೊಂದಾಗಿ ಮಿಂಚುತ್ತಾ ಹೊಸ ಬದಲಾವಣೆಯನ್ನು ಸೂಚಿಸಿದವು. ಅದೇ ಕ್ಷಣ ಬಾಗಿಲಿನ ಸದ್ದಿನಿಂದ ಒಂದು ಬಹಳ ಹಗುರವಾದ ಬೆಂಕಿಯ ಕಿಡಿಯಂತಹ ಬೆಳಕು ಒಳಗಡೆ ಮಿಂಚಿತು. ಹೇಗೆಂದರೆ ಯಾರೋ ಕ್ಯಾಮರಾದಿಂದ ಫ್ಲ್ಯಾಶ್ ಬಂದ್ ಮಾಡಿ ಫೋಟೋ ತೆಗೆದುಕೊಳ್ಳುತ್ತಿರುವಂತೆ. ನಾನು ತಕ್ಷಣ ಡೋರ್ ಜಾಮರ್ ಅನ್ನು ಭದ್ರಪಡಿಸಿ ಮೊಬೈಲ್ನಲ್ಲಿ ಮನೆಯ ಕ್ಯಾಮರಾ ಫೀಡ್ಗಳನ್ನು ತೆರೆದೆ. ಗ್ಯಾಲರಿಯಲ್ಲಿ ಯಾರೂ ಇರಲಿಲ್ಲ. ಆದರೆ ಮೆಟ್ಟಿಲಿನ ತಿರುವಿನಲ್ಲಿ ಯಾರೋ ಒಬ್ಬರ ನೆರಳು ಒಂದು ಕ್ಷಣ ಬಂದು ಮಾಯವಾಯಿತು. ನಾನು ಆ ರೆಕಾರ್ಡಿಂಗ್ ಅನ್ನು ತಕ್ಷಣ ಸೇವ್ ಮಾಡಿದೆ. ಅರುಣ್ಗೆ ಆ ಸ್ನ್ಯಾಪ್ ಶಾಟ್ ಕಳುಹಿಸಿ ನನ್ನ ಡೈರಿಯಲ್ಲಿ ಒಂದು ಸಾಲು ಬರೆದುಕೊಂಡೆ. ಇಂದಿನ ಸತ್ಯವು ಈಗ ಸಾಕ್ಷ್ಯವಾಗಿ ಬದಲಾಗುವ ಆತುರದಲ್ಲಿದೆ. ಅಷ್ಟರಲ್ಲೇ ಫೋನ್ ವೈಬ್ರೇಟ್ ಆಯಿತು. ಬ್ಯಾಂಕಿನ ಮಿಸೆಸ್ ಜೋಶಿ ಅವರಿಂದ ಒಂದು ಸಂದೇಶ ಬಂದಿತ್ತು. ಸರ್, ಒಂದು ಪ್ರಮುಖ ಮಾಹಿತಿ. ಇಂದು ಸಂಜೆ ನಿಮ್ಮ FD ನಾಮಿನಿ ವಿವರಗಳ ವಿಚಾರಣೆಗಾಗಿ ಅದೇ ಇಮೇಲ್ನಿಂದ 2ನೇ ಬಾರಿ ಮೇಲ್ ಬಂದಿದೆ. ಈ ಬಾರಿ ಸಬ್ಜೆಕ್ಟ್ ಲೈನ್ನಲ್ಲಿ ನಿಮ್ಮ ಮಗಳ ಹೆಸರಿತ್ತು. ನಾವು ಅದನ್ನು ಬ್ಲಾಕ್ ಮಾಡಿದ್ದೇವೆ. ನಾಳೆ ಬೆಳಿಗ್ಗೆ ನಿಮಗೆ ಅದರ ಪ್ರಿಂಟ್ ನೀಡುತ್ತೇವೆ. ನಾನು ಮೌನವಾಗಿರುವುದನ್ನು ನೋಡಿ ಲತಾ ಆತಂಕದಿಂದ ಕೇಳಿದಳು, ಪಪ್ಪ, ಈಗೇನು ಮಾಡುವುದು? ನಾನು ಮೆಲ್ಲನೆ ಹೇಳಿದೆ, ಈಗ ಆಟ ಶುರುವಾಗಿದೆ ಲತಾ, ಆದರೆ ನಾವು ಓಡಿ ಹೋಗುವುದಿಲ್ಲ, ಅಡಗಿಸಿಕೊಳ್ಳುವುದೂ ಇಲ್ಲ. ನಾಳೆ ಬೆಳಿಗ್ಗೆ ಮೊದಲು ಬ್ಯಾಂಕಿಗೆ ಹೋಗೋಣ, ಆಮೇಲೆ ಕೌನ್ಸಿಲರ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಮಧ್ಯಾಹ್ನ ಮತ್ತೊಂದು ಕಡೆಗೆ ಹೋಗಬೇಕಿದೆ. ಎಲ್ಲಿಗೆ? ಅವಳು ಕುತೂಹಲದಿಂದ ಕೇಳಿದಳು. ಸೊಸೈಟಿ ಮೀಟಿಂಗ್ಗೆ. ಅಲ್ಲಿ ನಾನು ಒಂದು ಮಾತು ಹೇಳಬೇಕಿದೆ. ಯಾವುದೇ ನಿವಾಸಿಯ ಆರ್ಥಿಕ ದಾಖಲೆಗಳ ವಿಚಾರದಲ್ಲಿ ರಾತ್ರಿ ವೇಳೆ ಯಾರೇ ಬಂದರೂ ಅವರನ್ನು ಗೇಟಿನಿಂದಲೇ ವಾಪಸ್ ಕಳುಹಿಸಬೇಕು. ನಿಯಮಗಳು ಗಟ್ಟಿಯಾದರೆ ಕಾರಣಗಳು ತಾನಾಗಿಯೇ ಮುರಿಯುತ್ತವೆ. ರಾತ್ರಿಯಾಗುತ್ತಿತ್ತು. ಹೊರಗಿನ ಗಾಳಿಯಲ್ಲಿ ಹಳೆಯ ಪಟಾಕಿಗಳ ಮದ್ದಿನ ವಾಸನೆ ಇನ್ನೂ ಹರಡಿತ್ತು. ಮನೆಯೊಳಗೆ ನಾವಿಬ್ಬರು ಸುಮ್ಮನಿದ್ದೆವು. ಆದರೆ ಆ ಮೌನವು ಸೋಲಿನದಾಗಿರಲಿಲ್ಲ. ಅದು ಮುಂದಿನ ಯುದ್ಧದ ತಯಾರಿಯದ್ದಾಗಿತ್ತು. ಗಡಿಯಾರದಲ್ಲಿ ಸಮಯ 12 ದಾಟಿತ್ತು. ಅಷ್ಟರಲ್ಲೇ ವಾಟ್ಸಪ್ನಲ್ಲಿ ಅಪರಿಚಿತ ನಂಬರ್ನಿಂದ ಒಂದು ಫೋಟೋ ಬಂತು. ಅದು ನಿನ್ನೆ ಬೆಳಿಗ್ಗೆ ನಾನು ಬ್ಯಾಂಕ್ ಶಾಖೆಯ ಹೊರಗೆ ನಿಂತಿದ್ದ ಫೋಟೋ. ಅದರ ಕೆಳಗೆ ಕೇವಲ 2 ಶಬ್ದಗಳಿದ್ದವು. ನಾವು ನೋಡುತ್ತಿದ್ದೇವೆ. ನಾನು ಸ್ಕ್ರೀನ್ ನೋಡಿದೆ. ನಂತರ ಕ್ಯಾಮರಾ ರೆಕಾರ್ಡಿಂಗ್ ಕಡೆಗೆ ಕಣ್ಣಾಡಿಸಿದೆ. ನನ್ನ ಮನಸ್ಸು ಕೇವಲ ಒಂದು ವಾಕ್ಯ ಹೇಳಿತು, ಯಾರು ನಮ್ಮನ್ನು ನೋಡುತ್ತಿದ್ದಾರೋ ಅವರು ಈಗ ನಮಗೆ ಕಾಣಿಸುತ್ತಿದ್ದಾರೆ. ಅಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಬೆಳಗಿನ ಮೊದಲ ಕೆಲಸ ಬ್ಯಾಂಕ್ ಶಾಖೆ ತಲುಪಿದಾಗ ಮಿಸೆಸ್ ಜೋಶಿ ಸಿದ್ಧರಾಗಿ ಕುಳಿತಿದ್ದರು. ಪ್ರಿಂಟ್ ಲಾಗ್, ಹೆಡರ್ ರಿಪೋರ್ಟ್ ಎಲ್ಲವೂ ಕ್ಲಿಪ್ ಬೋರ್ಡ್ನಲ್ಲಿತ್ತು. ಸರ್, ಈ ನಾಮಿನಿ ಎನ್ಕ್ವೈರಿ ಮೇಲೆ ಮತ್ತೆ ಬಂದಿತ್ತು. ನಾವು ಬ್ಲಾಕ್ ಮಾಡಿದ್ದೇವೆ. ಮತ್ತು ಈಗೋ ಇಲ್ಲಿದೆ ನಿಮ್ಮ ಲಿಖಿತ ದೂರಿನ ರಿಸೀವ್ ಕಾಪಿ. ಜೊತೆಗೆ ನಾವು ನಿಮ್ಮ ಎಲ್ಲ ಖಾತೆಗಳ ಮೇಲೆ ಇನ್ ಪರ್ಸನ್ ಓನ್ಲಿ ನೋಟ್ ಹಚ್ಚಿದ್ದೇವೆ. ನಿಮ್ಮ ಹಾಜರಾತಿ ಇಲ್ಲದೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ನಾನು ಸೈನ್ ಮಾಡಿದೆ, ದಿನಾಂಕ ಬರೆದೆ ಮತ್ತು ಹೇಳಿದೆ, ಒಂದು ವಿನಂತಿ, ನನ್ನ ಪ್ರೊಫೈಲ್ ಮೇಲೆ ಡ್ಯುಯಲ್ ಅಲರ್ಟ್ ಹಾಕಿಬಿಡಿ. ಪ್ರತಿ ಚಟುವಟಿಕೆಯ SMS ನನಗೂ ಮತ್ತು ನನ್ನ ಮಗಳ ನಂಬರ್ಗೂ ಒಂದೇ ಬಾರಿ ಬರಲಿ. ಅವರು ತಕ್ಷಣ ಫಾರ್ಮ್ ತುಂಬಿಸಿದರು. ಲತಾ ತನ್ನ ನಂಬರ್ ನೀಡಿದಳು. ಆಮೇಲೆ ಮೆಲ್ಲನೆ ಕೇಳಿದಳು, ಮ್ಯಾಮ್, ಒಂದು ವೇಳೆ ಯಾರಾದರೂ ಕುಟುಂಬದವರ ಹೆಸರಿನಲ್ಲಿ ಮಾಹಿತಿ ಕೇಳಿದರೆ? ಮಿಸೆಸ್ ಜೋಶಿ ಮಧ್ಯದಲ್ಲಿ ಭರವಸೆ ನೀಡಿದರು, ಆಗಲೂ ಇಲ್ಲ. ಈಗ ಬರೀ ಗ್ರಾಹಕ ಎದುರಿಗಿದ್ದಾಗ ಮಾತ್ರ ಮಾತುಕತೆ ನಡೆಯುತ್ತದೆ. ನೋಟ್, ಬ್ಯಾಂಕ್ ಸುರಕ್ಷತೆಯ ಬದಲಾವಣೆ ಯಾವಾಗಲೂ ಶಾಖೆಯಲ್ಲಿ ಗ್ರಾಹಕನ ಹಾಜರಾತಿಯಲ್ಲೇ ಆಗಬೇಕು. ಮಾಹಿತಿಗಾಗಿ OTP ಕೇಳುವುದು ಸುಳ್ಳು. ಬ್ಯಾಂಕ್ನಿಂದ ಹೊರಬರುವಾಗ ನಾನು ಹೇಳಿದೆ, ಈಗ ಕೌನ್ಸಲರ್ ಬಳಿ ಹೋಗೋಣ. ಕೌನ್ಸಲರ್ ಇಬ್ಬರ ಮಾತನ್ನ ಬೇರೆ ಬೇರೆಯಾಗಿ ಕೇಳಿಸಿಕೊಂಡರು. ಲತಾಳ ಸರಿದಿ ಬಂದಾಗ ಅವಳ ದನಿ ಮೊದಲು ನಡುಗಿತು, ಆಮೇಲೆ ನೇರವಾಯಿತು. ನನ್ನಿಂದ ತಪ್ಪಾಯಿತು. ನಾನು ಸಂಶಯವನ್ನ ಪ್ರೀತಿ ಎಂದು ತಿಳಿದು ಮುಚ್ಚಿಟ್ಟೆ. ಆದರೆ ಈಗ ನಾನು ಸತ್ಯದ ಜೊತೆ ನಿಂತಿದ್ದೇನೆ. ಕೌನ್ಸಲರ್ ಮೆಲ್ಲನೆ ಹೇಳಿದರು, ಮಿತಿ ನಿರ್ಧರಿಸಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ಒಂದು ಸುರಕ್ಷಾ ಯೋಜನೆ. ಒಂದು ವೇಳೆ ಒತ್ತಡ ಹೆಚ್ಚಾದರೆ ಎಲ್ಲಿಗೆ ಹೋಗುತ್ತೀರಿ, ಯಾರಿಗೆ ಕಾಲ್ ಮಾಡುತ್ತೀರಿ, ಕಾಗದದ ಮೇಲೆ ಬರೆಯಿರಿ. ಅವರು ಒಂದು ಪೇಜ್ ನೀಡಿದರು. ನಾವಿಬ್ಬರು ಸೇಫ್ಟಿ ಪ್ಲಾನ್ ಬರೆದೆವು. ಮೊದಲನೇ ಕಾಲ್ ಪೊಲೀಸ್ ರೂಮಿಗೆ, 2ನೇ ಕಾಲ್ ವಕೀಲರಿಗೆ, 3ನೇ ಕಾಲ್ RWA, 4ನೇ ಕಾಲ್ ಶರ್ಮಾ ಅವರಿಗೆ. ಕೌನ್ಸಲರ್ ಸೇರಿಸಿದರು, ಒತ್ತಡದಲ್ಲಿ ಸೈನ್ ಮಾಡಬೇಡಿ. ಯಾವುದೇ ದಾಖಲೆಯನ್ನು ಮೊದಲು ಯಾರಾದರೂ ವಿಶ್ವಾಸಾರ್ಹ ವ್ಯಕ್ತಿಗೆ ತೋರಿಸಿ. ವಕೀಲ್ ಅಥವಾ ಬ್ಯಾಂಕ್ಗೆ. ಹೊರಗೆ ಬಂದಾಗ ಬಿಸಿಲು ಜೋರಾಗಿತ್ತು. ನಾನು ಹೇಳಿದೆ, ಈಗ ಪೊಲೀಸ್ ಸ್ಟೇಷನ್ಗೆ ಬರೀ ಮಾಹಿತಿಗಲ್ಲ, ಅಪ್ಡೇಟ್ ನೀಡಲು. ಸ್ಟೇಷನ್ನಲ್ಲಿ ಡ್ಯೂಟಿ ಆಫೀಸರ್ ನಮ್ಮ ಹಿಂದಿನ DD ಎಂಟ್ರಿ ಹೊರತೆಗೆದರು. ನಾನು ಸೇರಿಸಿದೆ, ನಿನ್ನೆ ರಾತ್ರಿ ನಕಲಿ ಟೆಕ್ನಿಷಿಯನ್ ಬಂದಿದ್ದರು. ಹೊಸ ಲಕೋಟೆ ಸಿಕ್ಕಿದೆ ಮತ್ತು ಈ ವಾಯ್ಸ್ ನೋಟ್ ಸಿಕ್ಕಿದೆ. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಕೂಡ ಅಲ್ಲೇ ಬಂದರು. ರೆಕಾರ್ಡ್ ಮೇಲೆ ಸೇರಿಸಿ ಬಿಡುತ್ತೇವೆ. ಮತ್ತು ಒಂದು ವೇಳೆ ಯಾರಾದರೂ ನೇರವಾಗಿ ಬೆದರಿಕೆ ಹಾಕಿದರೆ 100 ಅಥವಾ 112ಗೆ ತಕ್ಷಣ ಕಾಲ್ ಮಾಡಿ.
ನಾವು ಇಂದು ಸಂಜೆ ನಿಮ್ಮ ಏರಿಯಾದಲ್ಲಿ ಒಂದು ರೌಂಡ್ ಇನ್ನೂ ಹೆಚ್ಚಿಸುತ್ತೇವೆ. ಹೊರಗೆ ಬರುವಾಗ ನನಗೆ ನೆನಪಾಯಿತು, ಸೊಸೈಟಿ ಮೀಟಿಂಗ್. ಅದಕ್ಕೂ ಮೊದಲು ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಉಸಿರಾಡಿದೆವು. ನಾನು ಅಡುಗೆ ಮನೆಯಲ್ಲಿ ಚಹಾ ಇಟ್ಟಾಗ ಲತಾ ಹೇಳಿದಳು, ಪಪ್ಪ, ನಾನು ಇಂದು ಒಂದು ಕೆಲಸ ನನ್ನ ಮಟ್ಟದಲ್ಲಿ ಮಾಡುತ್ತೇನೆ. ಅವಳ ದೃಷ್ಟಿ ಸ್ಥಿರವಾಗಿತ್ತು. ಯಾವುದು? ಮನೆಯ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಮತ್ತು ಪ್ರಿಂಟ್ ಕ್ಯೂನ ಹಳೆಯ ಲಾಗ್ಗಳನ್ನು ನೋಡುವೆ. ಮತ್ತು ಒಂದು ವೇಳೆ ಏನಾದರೂ ಸಿಕ್ಕರೆ ಪೇಪರ್ನ ಫೋಟೋ ತಗೊಂಡು ನಿಮಗೆ ನೀಡುವೆ. ಇದು ನನ್ನ ಮನೆ, ನಾನು ಸತ್ಯ ತಿಳಿಯುವೆ. ನಾನು ಅವಳನ್ನು ತಡೆಯಲಿಲ್ಲ. ಬರೀ ಶಾಂತವಾಗಿ, ವಾದ ಬೇಡ ಅಂದೆ. ಅವಳು ತಲೆಯಲ್ಲಾಡಿಸಿ ಹೊರಟು ಹೋದಳು. ನಾನು ಒಬ್ಬನೇ ಕುಳಿತಿದ್ದಾಗ ಏಕಲವ್ಯನ ಮೆಸೇಜ್ ಬಂತು. ತಾತ, ಸ್ಕೂಲ್ನಿಂದ ಬಂದ ತಕ್ಷಣ ಬರಲೆ? ನಾನು ಉತ್ತರ ನೀಡಿದೆ, ಬೇಡ ಮಗನೇ, ಇಂದು ಮನೆಯಲ್ಲಿ ಮಮ್ಮಿ ಜೊತೆ ಇರು. ಯಾರೇ ಅಪರಿಚಿತರು ಬಂದರೂ ಬಾಗಿಲು ತೆರೆಯಬೇಡ. ಸಂಜೆ ಸುಮಾರು 5 ಗಂಟೆಗೆ ಲತಾಳಿಂದ ವಾಟ್ಸಪ್ ಮೆಸೇಜ್ಗಳ ಸುರಿಮಳೆ ಆಯಿತು. 3 ಫೋಟೋ, 1 ವಿಡಿಯೋ. ಫೋಟೋದಲ್ಲಿ ಪ್ರಿಂಟರ್ನ ಹಿಸ್ಟರಿ ಸ್ಕ್ರೀನ್ ಇತ್ತು. ಅವುಗಳ ಜೊತೆಗೆ ಅವಳಿಂದ ಬಂದ ಒಂದು ಸಣ್ಣ ಟೆಕ್ಸ್ಟ್ ಸಂದೇಶವನ್ನು ನಾನು ಓದಿದೆ. ಪಪ್ಪ, ನಾನು ಅವನ ಜೊತೆ ವಾದ ಮಾಡಲಿಲ್ಲ. ಕೇವಲ ಈ ಡಿಜಿಟಲ್ ಕಾಗದಗಳನ್ನು ಮತ್ತು ಫೋಟೋಗಳನ್ನು ಸಂಭಾಳಿಸಿದ್ದೇನೆ. ನನ್ನ ಬಾಯಿಂದ ಅರಿಯದೆಯೇ ಹೊರಬಂತು, ಶಭಾಸ್ ಮಗಳೇ. ನೋಟ್: ಮನೆಗೆ ಸಂಬಂಧಿಸಿದ ಡಿಜಿಟಲ್ ಜಾಗರೂಕತೆ. ಮನೆಯ ವೈಫೈನ ಅಡ್ಮಿನ್ ಪಾಸ್ವರ್ಡ್ ಬದಲಿಸಿ. ಹೊಸ ಡಿವೈಸ್ ಅಲರ್ಟ್ ಆನ್ ಮಾಡಿ. ಪ್ರಿಂಟರ್ ಮತ್ತು ರೂಟರ್ನ ಲಾಗ್ ನೋಡಿ. ಸ್ಕ್ರೀನ್ ಶಾಟ್ ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ಸುರಕ್ಷಿತವಾಗಿರಿಸಿ. 6 ಗಂಟೆಗೆ ನಾವು ಸೊಸೈಟಿಯ ಮೀಟಿಂಗ್ಗೆ ತಲುಪಿದೆವು. ಇಲ್ಲಿ ನಾನು ಹೇಳಬೇಕೆಂದುಕೊಂಡಿರುವುದನ್ನು ಪ್ರಸ್ತಾಪ ಮಾಡಿದೆ. ಪ್ರಸ್ತಾವನೆ ಪಾಸಾಯಿತು. ನಾನು ಒಂದು ದೀರ್ಘ ಉಸಿರು ಬಿಟ್ಟೆ. ಹಾಲ್ನಿಂದ ಹೊರಬಂದಾಗ ಫೋನ್ ಬಾರಿಸಿತು. ಅನ್ನೌನ್ ನಂಬರ್ನಿಂದ ಕಾಲ್ ಬಂದಿತ್ತು. ನಾನು ಸ್ಪೀಕರ್ ಆನ್ ಮಾಡಲಿಲ್ಲ, ಆದರೆ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸಿದವು. ಹಿರಿಯರೇ, ಬಹಳ ಚಾಲಾಕಿತನ ತೋರಿಸುತ್ತಿದ್ದೀರಿ. ಯಾವ ಕಾಗದ ಬೇಕೋ ನೀಡಿಬಿಡಿ. ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ನಡೆಯುವ ಘಟನೆಗೆ ನೀವು ನಡುಗಿ ಹೋಗುತ್ತೀರಿ. ನಾನು ನೇರವಾಗಿ ಉತ್ತರ ನೀಡಲಿಲ್ಲ. ಕಾನೂನು ಭಾಷೆ ಅರ್ಥವಾಗುತ್ತದೆಯೇ? ಬೆದರಿಕೆ ಹಾಕುವುದು ಅಪರಾಧ. ಈ ಕಾಲ್ ರೆಕಾರ್ಡ್ ಆಗುತ್ತಿದೆ. ಲೈನ್ ಕಟ್ ಆಯಿತು. ಲತಾ ನನ್ನ ಕಡೆ ನೋಡಿದಳು. ಅಪ್ಪ, ಭಯವಾಗುತ್ತಿದೆ. ನಾನು ತಲೆ ಆಡಿಸಿದೆ. ಭಯ ಯಾಕೆ? ತಯಾರಿ ಮುಂದುವರಿಸೋಣ. ಮನೆಗೆ ಮರಳಿ ನಾವು ಬಾಗಿಲಿಗೆ ಹೊಸ ಲ್ಯಾಚ್ ಮತ್ತು ಡೋರ್ ಜಾಮರ್ ಗಟ್ಟಿಯಾಗಿ ಹಾಕಿದೆವು. ನಾನು ಒಂದು ಬ್ಯಾಟರಿ ಸೈರನ್ ಕೂಡ ಬಾಗಿಲಿನ ಹಿಂದೆ ಸೆಟ್ ಮಾಡಿದೆ. ಒಂದು ಸಣ್ಣ ಏಟು ಬಿದ್ದರೂ ಕಿರುಚುವ ಧ್ವನಿ ಬರುತ್ತದೆ. ಏಕಲವ್ಯ ಮೊಬೈಲ್ನಲ್ಲಿ ಎಮರ್ಜೆನ್ಸಿ ಲೊಕೇಶನ್ ಶೇರ್ ಆನ್ ಮಾಡಿದನು. ರಾತ್ರಿ ಸುಮಾರು 9:30ಕ್ಕೆ ಗಾರ್ಡ್ನ ಫೋನ್ ಬಂತು. ಕುಮಾರ್ ಸಾಹೇಬರು ಗೇಟ್ನಲ್ಲಿದ್ದಾರೆ. ನಿಮ್ಮ ಫ್ಲೋರ್ಗೆ ಹೋಗಲು ಬಯಸುತ್ತಿದ್ದಾರೆ. ಕೌಟುಂಬಿಕ ವಿಷಯ ಎನ್ನುತ್ತಿದ್ದಾರೆ. ನಾನು ನಿರಾಕರಿಸಿದ್ದೇನೆ ಎಂದು ಹೇಳಿ. ಅವರು ಲತಾಳ ಜೊತೆ ಬರಲು ಬಯಸಿದರೆ ಬೆಳಗ್ಗೆ 10 ಗಂಟೆಗೆ RWA ಆಫೀಸ್ನಲ್ಲಿ ಭೇಟಿಯಾಗೋಣ ಎಂದು ಹೇಳಿ. 5 ನಿಮಿಷದ ನಂತರ ಲತಾಳ ಮೆಸೇಜ್. ಅವನು ಮನೆಯ ಕೆಳಗೆ ನಿಂತಿದ್ದಾನೆ. ಫೋನ್ನಲ್ಲಿ ಕಿರುಚುತ್ತಿದ್ದಾನೆ. ನೀನು ಅಪ್ಪನ ಮಾತಿಗೆ ಮರುಳಾಗಿದ್ದೀಯಾ ಎನ್ನುತ್ತಿದ್ದಾನೆ. ನಾನು ಬರೆದೆ, ಬಹಳ ಒಳ್ಳೆಯದು, ಶಾಂತವಾಗಿರು, ರೆಕಾರ್ಡ್ ಆನ್ ಮಾಡಿಕೊ. 10:20ಕ್ಕೆ ನನ್ನ ಡೋರ್ ಬೆಲ್ ಬಾರಿಸಿತು. ಕ್ಯಾಮರಾ ಫೀಡ್ ತೆರೆದೆ. ಕುಮಾರ್ ಒಬ್ಬನೇ ನಿಂತಿದ್ದ. ನಾನು ಚೈನ್ ಹಾಗೆ ಇಟ್ಟು ಬಾಗಿಲನ್ನು ಸ್ವಲ್ಪ ತೆರೆದೆ. ಏನು ಕೆಲಸ? ಅವನು ಮುಖದ ಮೇಲೆ ಮಂದಹಾಸ ತಂದುಕೊಳ್ಳುತ್ತಾ, ಅಪ್ಪ, ತಪ್ಪು ತಿಳುವಳಿಕೆಯಾಗಿದೆ. ನೀವು ಹಿರಿಯರಂತೆ ಏಕೆ ಮಾತನಾಡುತ್ತಿಲ್ಲ? ಈ ಪೊಲೀಸ್, ಈ ಬ್ಯಾಂಕ್, ಕುಟುಂಬದ ಅವಮಾನ, ಇವೆಲ್ಲ ಏಕೆ? ನಾನು ನೇರವಾಗಿ ಹೇಳಿದೆ, ಕುಟುಂಬದ ಗೌರವವನ್ನು ಸತ್ಯ ಸಂಭಾಳಿಸುತ್ತದೆ, ಸುಳ್ಳಲ್ಲ. ನಾಳೆ RWAನಲ್ಲಿ ಭೇಟಿಯಾಗೋಣ. ಅವನು ಸಿಡಿಮಿಡಿಗೊಂಡ. ನೀವು ನಿಮ್ಮ ಬಗ್ಗೆ ಏನಂದುಕೊಂಡಿದ್ದೀರಿ? ಇಷ್ಟೊಂದು ಕಾಗದ, ಇಷ್ಟೊಂದು ನಿಯಮ. ನೀವು ನನ್ನ ಮೇಲೆ ಸಂಶಯ ಪಡುತ್ತಿದ್ದೀರಾ? ನಾನು ಶಾಂತ ಸ್ವರದಲ್ಲೇ ಹೇಳಿದೆ, ಸಂಶಯವಲ್ಲ, ಸುರಕ್ಷತೆ. ಮತ್ತು ಈಗೋ ನೀನು ಇಷ್ಟು ದಿನಗಳಿಂದ ಮಾಡುತ್ತಿದ್ದುದರ ಲೀಸ್ಟ್ ಇಲ್ಲಿದೆ. ನಿನ್ನ ಸಲಹೆ ಬಂದ ನಂತರವೂ ನಾನು ಯಾರಿಗೂ OTP ನೀಡಿಲ್ಲ, ಯಾವುದೇ ಕಾಗದಗಳನ್ನು ಕೊಟ್ಟಿಲ್ಲ. ಇಂದಿನಿಂದ ಒಂದು ನಿಯಮ, ಲತಾಳ ಯಾವುದೇ ಕಾಗದದ ಮೇಲೆ ನಿನ್ನ ಸಮ್ಮುಖದಲ್ಲಿ ಸಹಿ ಆಗುವುದಿಲ್ಲ. ಮೊದಲು ಕಾನೂನು ಸಲಹೆಗಾರರ ಪರಿಶೀಲನೆ, ಆಮೇಲೆ ದಾಖಲೆಗಳ ಹಸ್ತಾಂತರ ಆಗುತ್ತದೆ. ಇದನ್ನು ಕೇಳಿ ಅವನು ಹಲ್ಲು ಕಚ್ಚುತ್ತಾ ಆಕ್ರೋಶದಿಂದ ಹೇಳಿದ, ಇದೆಲ್ಲವೂ ನಿಮ್ಮ ಸೇಡು. ನೀವೇ ನನ್ನ ಆಫೀಸ್ಗೆ ಹೋಗಿ ದೂರು ನೀಡಿದ್ದೀರಿ, ಹೌದಲ್ಲವೇ? ನಾನು ಕಿಂಚಿತ್ತೂ ಹೆದರದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ನೋಡು, ಒಂದು ವೇಳೆ ಯಾರಾದರೂ ದೂರು ನೀಡಿದ್ದಾರೆ ಎಂದರೆ ಅಲ್ಲಿ ನಿಜವಾಗಿಯೂ ಏನೋ ತಪ್ಪು ನಡೆದಿದೆ ಎಂದೇ ಅರ್ಥ. ನೀನು ನಿನ್ನನ್ನು ಸತ್ಯವಂತ ಎಂದು ಸಾಬೀತುಪಡಿಸು, ಆಗ ದೂರು ತಾನಾಗಿಯೇ ಬಿದ್ದು ಹೋಗುತ್ತದೆ. ಅವನು ಸಿಟ್ಟಿನಿಂದ ತಿರುಗಿ ಮೆಟ್ಟಿಲುಗಳ ಕಡೆಗೆ ನಡೆದ. ಆದರೆ ಹೋಗುತ್ತಾ ಹೋಗುತ್ತಾ ಹೇಳಿದ, ನಾಳೆ ಬೆಳಿಗ್ಗೆ ನೀವು ಬ್ಯಾಂಕಿಗೆ ತಲುಪಲು ಸಾಧ್ಯವೇ ಇಲ್ಲ, ನೆನಪಿಡಿ. ಅವನು ಹೋದ ತಕ್ಷಣ ನಾನು ಬಾಗಿಲು ಮುಚ್ಚಿ ಭದ್ರವಾಗಿ ಸೈರನ್ ಬಟನ್ ಅನ್ನು ಪರೀಕ್ಷಿಸಿದೆ. ನಂತರ ನನ್ನ ಡೈರಿಯಲ್ಲಿ ಇಂದಿನ ಘಟನೆಯನ್ನು ಹೀಗೆ ದಾಖಲಿಸಿದೆ. ಬೆದರಿಕೆ ಈಗ ಸ್ಪಷ್ಟವಾಗಿದೆ.
ಸಮಯ, ಶಬ್ದ ಮತ್ತು ಈ ಎಲ್ಲ ಘಟನೆಗಳಿಗೆ ಸಾಕ್ಷಿ ನಾನೇ. ರಾತ್ರಿ ಅರ್ಧ ಕಳೆದಿತ್ತು. ನಾನು ಕಿಟಕಿಯಿಂದ ಕೆಳಗಿನ ರಸ್ತೆ ನೋಡಿದೆ. ದೂರದಿಂದ ಬರುತ್ತಿದ್ದ ಪೊಲೀಸ್ ಜೀಪ್ನ ಕೆಂಪು ನೀಲಿ ಮಿನುಗು ಮತ್ತು ಗಾಳಿಯಲ್ಲಿ ಚಡಪಡಿಕೆ ಇತ್ತು. ಪರದೆ ಬೀಳುವ ಮೊದಲು ಸ್ಟೇಜ್ ಮೇಲೆ ಮೌನ ಹರಡುವ ಹಾಗೆ. ಮತ್ತು ಇಲ್ಲಿ ನೋಡಿ, ನಿನ್ನೆ ರಾತ್ರಿ 9:12 ಲಾಗಿನ್ ಫೇಲ್ಡ್ ಎಂಟ್ರಿ. ಯಾರೋ ಪ್ರಯತ್ನ ಪಟ್ಟಿದ್ದಾರೆ. ನಾನು ಅವನ ಬೆನ್ನು ತಟ್ಟಿದೆ. ಬಹಳ ಒಳ್ಳೆಯದು. ಲತಾ ಬಾಗಿಲ ಹತ್ತಿರ ಬಂದು ಹೇಳಿದಳು, ಪಪ್ಪ, ನಾನು ನಾಳೆ ನಿಮ್ಮ ಜೊತೆ ಬ್ಯಾಂಕ್ಗೆ ಬರುತ್ತೇನೆ ಮತ್ತು ಒಂದು ವೇಳೆ ಅಗತ್ಯ ಬಿದ್ದರೆ ನಾನು ನನ್ನ ಮನೆಯಲ್ಲಿ ಏನೇನು ನೋಡಿದೆ ಎಂದು ಲಿಖಿತ ರೂಪದಲ್ಲಿ ಹೇಳಿಕೆ ನೀಡುವೆ. ಆದರೆ ಅವಳ ದನಿ ಈಗ ನಡುಗುತ್ತಿರಲಿಲ್ಲ. ನಾನು ತಲೆಯಾಡಿಸಿದೆ. ನಮಗೆ ಬೇಕಾಗಿದ್ದು ಇದೆ, ನಿನ್ನ ಧೈರ್ಯ. ನಾನು ಕೋಣೆಯ ಬೆಳಕನ್ನು ಕಡಿಮೆ ಮಾಡಿದೆ. ಫೋನ್ ವೈಬ್ರೇಟ್ನಲ್ಲಿ ಇರಿಸಿದೆ ಮತ್ತು ಗಡಿಯಾರ ನೋಡಿದೆ. 11:55. ಅಷ್ಟರಲ್ಲೇ ಕೆಳಗಿನ ಗಲ್ಲಿಯಲ್ಲಿ ಒಂದು ಕಾರ್ ಮೆಲ್ಲನೆ ನಿಂತು ಬಂದಾಯಿತು. ಕ್ಯಾಮರಾದಲ್ಲಿ ಇಬ್ಬರ ನೆರಳುಗಳು ಕಾಣುತ್ತಿದ್ದವು. ಒಬ್ಬನು ತಲೆಗೆ ಹುಡ್ ಹಾಕಿಕೊಂಡಿದ್ದ, ಇನ್ನೊಬ್ಬನ ಕೈಯಲ್ಲಿ ಉದ್ದನೆಯ ಲೋಹದ ರಾಡ್ ಇತ್ತು. ಅವರು ನೇರವಾಗಿ ಪಾರ್ಕಿಂಗ್ ಕಡೆಗೆ ತಿರುಗಿದರು. ನನ್ನ ಉಸಿರಾಟ ತಾನಾಗಿಯೇ ದೀರ್ಘವಾಯಿತು. ನಾನು ಲತಾಗೆ ಸನ್ನೆ ಮಾಡಿ ಒಳಗಿರಲು ಹೇಳಿದೆ ಮತ್ತು ಪೊಲೀಸ್ಗೆ ಡಯಲ್ ಮಾಡಿದೆ. ಕಂಟ್ರೋಲ್ ರೂಮ್. ನಮ್ಮ ಸೊಸೈಟಿಯ ಪಾರ್ಕಿಂಗ್ನಲ್ಲಿ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳಿದ್ದಾರೆ. ಒಬ್ಬನ ಕೈಯಲ್ಲಿ ರಾಡ್ ಇದೆ. ಗಾರ್ಡ್ಗೆ ಮಾಹಿತಿ ನೀಡಲಾಗಿದೆ. ದಯವಿಟ್ಟು ಒಂದು ಮೊಬೈಲ್ ಯೂನಿಟ್ ಕಳುಹಿಸಿ. ಫೋನ್ ಇರಿಸುತ್ತಿದ್ದಂತೆಯೇ ಗಾರ್ಡ್ ಮೇಲೆ ಕಾಲ್ ಮಾಡಿದನು. ಸರ್, ಇಬ್ಬರು ಪಾರ್ಕಿಂಗ್ನಲ್ಲಿ ನಿಂತಿರುವ ಕಾರುಗಳನ್ನು ನೋಡುತ್ತಿದ್ದಾರೆ. ನಾವು ದನಿ ಮಾಡಿದೆವು. ಅಷ್ಟರಲ್ಲೇ ಓಡಿ ಹೋದರು. ಜೀಪ್ ಬರುತ್ತಿದೆ. ನಾನು ಕ್ಯಾಮರಾ ಫೀಡ್ನಿಂದ ಅವರ ಓಡುತ್ತಿರುವ ನೆರಳುಗಳನ್ನು ನೋಡುತ್ತಿದ್ದೆ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅದೇ ಪ್ರೀ ಇಮೇಲ್ನಿಂದ ನನ್ನ ಫೋನ್ ಮೇಲೆ ಒಂದು ಹೊಸ ಇಮೇಲ್ ಮೂಡಿತು. ರೀನಾಮಿನಿ ಕ್ಲಾರಿಫಿಕೇಶನ್. ಈ ಬಾರಿ ಮೇಲ್ನಲ್ಲಿ ಬರೀ ಒಂದು PDF ಇತ್ತು. ರಿಕ್ವೆಸ್ಟ್ ಲೆಟರ್, ದೇವೇಂದ್ರ ಸಿಗ್ನೇಚರ್, PDF ಮತ್ತು ಒಳಗಡೆ ಕೇವಲ 3 ಶಬ್ದ ಬರೆಯಲಾಗಿತ್ತು. ಬರೀ ಸೈನ್ ಮಾಡಿಬಿಡಿ. ನನ್ನ ಮೈ ರೋಮಗಳು ಎದ್ದು ನಿಂತವು. ಯಾರೋ ನನ್ನ ಹೆಸರು, ನನ್ನ ಫಾರ್ಮೆಟ್, ನನ್ನ ಸಿಗ್ನೇಚರ್ ಟೆಂಪ್ಲೇಟ್ ಎಲ್ಲವನ್ನು ಕಳುಹಿಸಿದ್ದರು. ನಾನು ಫೈಲ್ ಓಪನ್ ಮಾಡಲಿಲ್ಲ. ನೇರವಾಗಿ ಆಫ್ಲೈನ್ನಲ್ಲಿ ಸೇವ್ ಮಾಡಿದೆ ಮತ್ತು ಅರುಣ್ಗೆ ಫಾರ್ವರ್ಡ್ ಮಾಡಿದೆ. ಆಮೇಲೆ ಡೈರಿಯಲ್ಲಿ ಕೊನೆಯ ಸಾಲು ಬರೆದೆ. ಕಾಗದ ಈಗ ಅವರ ಹತ್ತಿರವೂ ಇದೆ, ಆದರೆ ಸಹಿ ಬರಿ ನನ್ನ ಕೈಯಲ್ಲಿದೆ. ಅದೇ ಕ್ಷಣ ಗಲ್ಲಿಯ ತಿರುವಿನಲ್ಲಿ ಪೊಲೀಸ್ ಜೀಪ್ ಬಂದಿತ್ತು ಮತ್ತು ಸೈರನ್ನ ಒಂದು ಸಣ್ಣ ದನಿ ರಾತ್ರಿಯ ಮೌನವನ್ನು ಕತ್ತರಿಸಿತು. ಗಾರ್ಡ್ ಸನ್ನೆ ಮಾಡುತ್ತಿದ್ದ. ಜೀಪ್ ಪಾರ್ಕಿಂಗ್ ಕಡೆಗೆ ತಿರುಗಿತ್ತು. ನನ್ನ ಫೋನ್ ಮೇಲೆ ಲತಾಳ ಸಣ್ಣ ಮೆಸೇಜ್ ಮೂಡಿತು. ನಾಳೆ ಬ್ಯಾಂಕ್ಗೆ ಹೋಗೋಣ. ಬೆಳಿಗ್ಗೆ ನಾವು ನೇರವಾಗಿ ಬ್ಯಾಂಕ್ಗೆ ಹೋದೆವು. ಮಿಸ್ಸೆಸ್ ಜೋಶಿ ನಮ್ಮನ್ನ ಕ್ಯಾಬಿನ್ ಒಳಗೆ ಕರೆದರು. ಸರ್, ನಿಮ್ಮ ನಿನ್ನೆಯ ಇಮೇಲ್ನ ಪ್ರಿಂಟ್, ಪ್ರೀ ID ಹೆಡರ್ ಮತ್ತು ನಿನ್ನೆ ರಾತ್ರಿಯ ನಕಲಿ ರಿಕ್ವೆಸ್ಟ್ ಲೆಟರ್ ಎಲ್ಲವನ್ನು ಫೈಲ್ ಮಾಡಲಾಗಿದೆ. ಸೈಬರ್ ಟೀಮ್ಗೆ ರೆಫರ್ ಮಾಡಿದ್ದೇವೆ. ನಾನು ಸೈನ್ ಮಾಡಿದೆ. ಲತಾ ಬಹಳ ಸ್ಪಷ್ಟವಾಗಿ, ಯಾವುದೇ ಟೀಕೆ ಇಲ್ಲದೆಯೇ ತನ್ನ ಹೇಳಿಕೆಯನ್ನು ಬರೆದಳು. ಮನೆಯ ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ಲಾಗ್ನಲ್ಲಿ ನಾಮಿನಿ ಚೇಂಜ್ ಫೈಲ್ ಕಂಡಿದೆ. ರೂಟರ್ನಲ್ಲಿ ರೋಹಿತ್ ಹೆಸರಿನ ಹೊಸ ಡಿವೈಸ್ ದಾಖಲಾಗಿದೆ. ನಾನು ಯಾವುದೇ ಫಾರ್ಮ್ ಮೇಲೆ ಸೈನ್ ಮಾಡಿಲ್ಲ. ಯಾವುದೇ ದಾಖಲೆ ನನ್ನ ಮಾಹಿತಿ ಇಲ್ಲದೆ ಸಿದ್ಧವಾಗಿದ್ದರೆ ಅದರ ಜವಾಬ್ದಾರಿ ನಂದಲ್ಲ. ಮಿಸ್ಸೆಸ್ ಜೋಶಿ ಅವರ ಕಡೆಗೆ ನೋಡುತ್ತಾ ಹೇಳಿದರು, ಬಹಳ ಒಳ್ಳೆಯ ಕೆಲಸ ಮಾಡಿದ್ರಿ ಮೇಡಮ್. ಯಾವ ವಿಷಯಗಳನ್ನು ನೀವು ಫೋಟೋ ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ನಲ್ಲಿ ಇರಿಸಿದ್ದೀರೋ ಅವುಗಳೇ ಅತಿ ಬಲಿಷ್ಠವಾದ ಸಾಕ್ಷಿಗಳಾಗಿರುತ್ತವೆ. ಶಾಂತವಾಗಿ, ಯಾವುದೇ ಗದ್ದಲವಿಲ್ಲದೆ ಬ್ಯಾಂಕ್ನಿಂದ ಹೊರಬರುವಾಗ ಅರುಣ್ ಅವರ ಫೋನ್ ಬಂತು. ಡ್ರಾಫ್ಟ್ ಸಿದ್ಧವಿದೆ. ಅಂದರೆ ನಿಮ್ಮ ಆಸ್ತಿ, FD, ಇನ್ಸುರೆನ್ಸ್ನಲ್ಲಿ ಯಾವುದೇ ವ್ಯಕ್ತಿ ಬದಲಾವಣೆ ಮಾಡಲು ಸಾಧ್ಯವಾಗದಂತೆ ಮಾಡಲಾಗಿದೆ. ಜೊತೆಗೆ ಪೊಲೀಸ್ಗೆ ಬೆದರಿಕೆ ಮತ್ತು ಚೇಷ್ಟೆಯ ಬಗ್ಗೆ ವಿಸ್ತೃತವಾಗಿ ಮನವಿ ಪತ್ರ ಮತ್ತು ಸೈಬರ್ ಸೆಲ್ಗೆ ನಕಲಿ ಇಮೇಲ್, PDF ಇರುವ ಪ್ಯಾಕೆಟ್ ಹೆಡರ್ ಇತ್ಯಾದಿಗಳ ಜೊತೆ ಮಧ್ಯಾಹ್ನದೊಳಗೆ ಕೋರ್ಟ್ಗೆ ಸಲ್ಲಿಸಲಾಗುವುದು. ನಾನು ಧನ್ಯವಾದ ಹೇಳಿದೆ. ಯಾವುದೇ ಆಗಲಿ, ಎಲ್ಲವೂ ಲಿಖಿತವಾಗಿರಲಿ. ಹಾದಿಯಲ್ಲಿ ನಾವು ಸೊಸೈಟಿ ಆಫೀಸ್ನಲ್ಲೂ ಕೂಡ ನಿಂತು RWA ಪ್ರಸ್ತಾವನೆಯ ಕಾಪಿ ತೆಗೆದುಕೊಂಡೆವು. ರಾತ್ರಿಯ ಟೆಕ್ನಿಷಿಯನ್ ವಿಸಿಟ್ ಮೇಲಿನ ನಿಷೇಧ ಈಗ ನಿಯಮವಾಗಿ ಬದಲಾಗಿತ್ತು. ಮಿಶ್ರಾ ಅವರು ಸೆರಗು ಸಂಭಾಳಿಸುತ್ತಿದ್ದ ಲತಾಳ ಕಡೆಗೆ ನೋಡಿದರು. ಮಗಳೇ, ಒಂದು ವೇಳೆ ಎಂದಾದರೂ ಗಾರ್ಡ್ನಿಂದ ಯಾವುದಾದರೂ ತಪ್ಪಾದರೆ ನಮಗೆ ತಕ್ಷಣವೇ ಲಿಖಿತವಾಗಿ ನೀಡು. ಇಂದಿನಿಂದ ಗೇಟ್ನಲ್ಲಿ ವೆರಿಫೈ ಕಾಲ್ ಇಲ್ಲದೆ ಯಾರು ಮೇಲೆ ಹೋಗುವುದಿಲ್ಲ. ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ನಲ್ಲಿ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಪೂರ್ತಿ ಪ್ಯಾಕೆಟ್ ಅನ್ನು ರಿಸೀವ್ ಮಾಡಿದರು. ಚೀಟಿಗಳು, ಕ್ಯಾಮರಾ ಸ್ನ್ಯಾಪ್ಶಾಟ್, ಬ್ಯಾಂಕ್ ಲಾಗ್, ಡಾಕ್ಟರ್ನ ರಿಪೋರ್ಟ್ಸ್, ವಾಯ್ಸ್ ನೋಟ್ನ ಕಾಪಿ, ಇಮೇಲ್ ಹೆಡರ್. ಅವರು ಶಾಂತ ಸ್ವರದಲ್ಲಿ ಹೇಳಿದರು, ಸೆಕ್ಷನ್ಗಳನ್ನು ಸೇರಿಸುವುದು ನಮ್ಮ ಕೆಲಸ, ಆದರೆ ನಿಮ್ಮ ತಯಾರಿಯು ಕೆಲಸವನ್ನು ಸುಲಭ ಮಾಡಿದೆ. ಇಂದು ಸಂಜೆಯೊಳಗೆ ನಾವು ನೋಟಿಸ್ ಕಳುಹಿಸುತ್ತೇವೆ. ತನಿಖೆಯಲ್ಲಿ ಸಹಕಾರ ನೀಡಲು ಹಾಜರಾಗಬೇಕಾಗುತ್ತದೆ. ಯಾವುದೇ ರೀತಿಯ ಹಿಂಸಾತ್ಮಕ ನಡವಳಿಕೆ ಕಂಡರೆ ತಕ್ಷಣವೇ ಬಂಧಿಸುವುದು ಸೂಕ್ತವಾಗಿರುತ್ತದೆ. ನೀವು ಬರೀ ಶಾಂತವಾಗಿರಿ. ಹೊರಗೆ ಬಂದ ತಕ್ಷಣ ಕುಮಾರ್ ಗೇಟ್ನಲ್ಲಿ ಕಂಡನು.
ಮುಖ ಬಿಗಿಯಾಗಿತ್ತು, ಆದರೆ ಶಬ್ದಗಳಲ್ಲಿ ಸಿಹಿ ಇತ್ತು. ಅಪ್ಪ, ಇದೆಲ್ಲ ನಾಟಕ ಬಂದ್ ಮಾಡಿ. ನೀವು ನನ್ನನ್ನು ನಾಶ ಮಾಡುತ್ತಿದ್ದೀರಿ. ಮನೆ ಇದೆ, ಮಕ್ಕಳಿದ್ದಾರೆ. ನಾನು ಮೆಲ್ಲನೆ ಹೇಳಿದೆ. ಮನೆ ಸತ್ಯದ ಮೇಲೆ ನಿಂತಿದೆ. ಒಂದು ವೇಳೆ ನೀನು ನಿಜವಾಗಿಯೂ ನಿರಪರಾಧಿಯಾಗಿದ್ದರೆ ಪ್ರಕ್ರಿಯೆಯು ನಿನ್ನನ್ನು ಉಳಿಸುತ್ತದೆ, ಮತ್ತು ಒಂದು ವೇಳೆ ಇಲ್ಲ ಎಂದಾದರೆ ಅದೇ ಪ್ರಕ್ರಿಯೆಯು ನಿನ್ನನ್ನು ತಡೆಯುತ್ತದೆ. ನಾನು ನಾಟಕ ಮಾಡುತ್ತಿಲ್ಲ, ನಿಯಮಗಳನ್ನು ನಿಭಾಯಿಸುತ್ತಿದ್ದೇನೆ. ಅವನು ಹಲ್ಲು ಕಚ್ಚಿದ. ಆಮೇಲೆ ತಿರುಗಿ ಹೊರಟು ಹೋದನು. ಸಂಜೆ ಆಗುವಷ್ಟರಲ್ಲಿ 3 ವಿಷಯಗಳು ಬದಲಾದವು. ಮೊದಲನೆಯದು, ಅರುಣ್ ಮಾಹಿತಿ ನೀಡಿದನು. ಕೋರ್ಟ್ನಿಂದ ತಾತ್ಕಾಲಿಕ ತಡೆ ಸಿಕ್ಕಿದೆ. ಬ್ಯಾಂಕ್ ವಿಮೆ ಪ್ರಾಪರ್ಟಿಗಳಲ್ಲಿ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನೋಟಿಸ್ನ ಕಾಪಿ ಇಮೇಲ್ ಮಾಡಿದ್ದಾರೆ. ಎರಡನೆಯದು, ಬ್ಯಾಂಕ್ನ ಸೈಬರ್ ಟೀಮ್ PDF ಒಳಗಡೆ ಅಡಗಿದ್ದ ಎಡಿಟ್ ಹಿಸ್ಟರಿಯನ್ನು ಹೊರತೆಗೆದರು. ಟ್ಯಾಂಪ್ಲೆಟ್ ಇಂಟರ್ನೆಟ್ನಿಂದ ಹೆಸರು, ದಿನಾಂಕ, ಲೊಕೇಶ್ ಮಷೀನ್ ಮೇಲೆ ಹಾಕಲಾಯಿತು. ಫಾಂಟ್ನ ಟೈಮ್ ಸ್ಟ್ಯಾಂಪ್ ನಿನ್ನೆ ರಾತ್ರಿಯ ರಿಪೋರ್ಟ್ ಫೈಲ್ಗೆ ಸೇರಿಕೊಂಡಿದೆ. ಮೂರನೆಯದು, RWA ಗಾರ್ಡ್ ರಿಜಿಸ್ಟರ್ನಲ್ಲಿ ಹೊಸ ಕಾಲಂ ಸೇರಿಸಿದೆ. ಯಾರು ಯಾವುದಕ್ಕಾಗಿ ಕರೆಯುತ್ತಿದ್ದಾರೆ ಎಂಬುದನ್ನು ಹೇಳದೆ ಯಾವುದೇ ಪ್ರವೇಶವಿಲ್ಲ. ರಾತ್ರಿ ನಾವು ಅದೇ ಸಾಧಾರಣ ಊಟ ಮಾಡಿದೆವು. ಮನೆಯಲ್ಲಿ ಶಾಂತಿ ಇತ್ತು. ಆದರೆ ಈ ಶಾಂತಿ ಈಗ ಗೆಲುವಿನದ್ದಲ್ಲ, ತಿಳುವಳಿಕೆಯದಾಗಿತ್ತು. ಏಕಲವ್ಯ ನಗುತ್ತಾ ಹೇಳಿದನು, ತಾತ, ನಾನು ವೈಫೈ ಮೇಲೆ ಹೊಸ ಡಿಸೈನ್ಗೆ ಅಲರ್ಟ್ ಆನ್ ಮಾಡಿದ್ದೇನೆ. ಯಾರಾದರೂ ಕನೆಕ್ಟ್ ಆದರೆ ಫೋನ್ ರಿಂಗ್ ಆಗುತ್ತದೆ. ಲತಾ ನನ್ನ ತಟ್ಟೆಯಲ್ಲಿ ದಾಲ್ ಬಡಿಸಿದಳು. ಪಪ್ಪ, ನಾನು ಕೌನ್ಸಲರ್ ಮಾತನ್ನು ಕೇಳಿಸಿಕೊಂಡು ಒಂದು ಸೇಫ್ಟಿ ಪ್ಲಾನ್ ಅನ್ನು ಫ್ರಿಡ್ಜ್ ಮೇಲೆ ಹಚ್ಚಿದ್ದೇನೆ. ಅಗತ್ಯ ನಂಬರ್ಗಳು, ಪಕ್ಕದ ಮನೆಯವರ ಹೆಸರು, RWA ಆಫೀಸ್. ಅವಳು ದೀರ್ಘ ಉಸಿರು ಬಿಟ್ಟಳು. ಮತ್ತು ಹೌದು, ನಾನು ನನ್ನ ಲಾಕರ್ಸ್ ಮತ್ತು ಇಮೇಲ್ನ ಪಾಸ್ವರ್ಡನ್ನು ಸ್ವತಃ ಸೆಟ್ ಮಾಡಿಕೊಂಡಿದ್ದೇನೆ. ಯಾರ ಜೊತೆಯೂ ಹಂಚಿಕೊಂಡಿಲ್ಲ. ನಾನು ಅವಳ ಕೈ ಮೇಲೆ ಕೈ ಇರಿಸಿದೆ. ಇದೇ ಅಸಲಿ ಗೆಲುವು. ಮರುದಿನ ಬೆಳಿಗ್ಗೆ ಪೊಲೀಸ್ ನೋಟಿಸ್ ಕುಮಾರ್ ಮನೆಗೆ ತಲುಪಿತು. ಅವನು ಸಂಜೆ ಸ್ಟೇಷನ್ಗೆ ಬಂದು ಹೇಳಿಕೆ ನೀಡಬೇಕಿತ್ತು ಮತ್ತು ನಕಲಿ ಇಮೇಲ್, ವಾಯ್ಸ್ ನೋಟ್, ನಾಮಿನಿ ವಿಚಾರಣೆಯ ಮೇಲೆ ಸ್ಪಷ್ಟೀಕರಣವನ್ನು ಕೂಡ ನೀಡಬೇಕಿತ್ತು. ಅವನು ಮೊದಲು ತಪ್ಪು ತಿಳುವಳಿಕೆ ಎಂದನು, ಆಮೇಲೆ ತಮಾಷೆ ಎಂದನು, ಆಮೇಲೆ ಇನ್ಯಾರೋ ಮಾಡಿದ್ದು ಎಂದನು. ಆದರೆ ಯಾವಾಗ ಅವನಿಗೆ ರೋಹಿತ್ ಫೋನ್ ಮತ್ತು ಪ್ರಿಂಟರ್ನ ಹಿಸ್ಟರಿಯ ಮೇಲೆ ಪ್ರಶ್ನೆಗಳಾದವು, ಆಗ ಅವನ ಧ್ವನಿ ಮೆತ್ತಗಾಯಿತು. ಪೊಲೀಸರು ಹೇಳಿದರು, ತನಿಖೆ ನಡೆಯುತ್ತಿದೆ. ಅಲ್ಲಿಯವರೆಗೆ ನೀವು ದೂರುದಾರರ ಜೊತೆ ಯಾವುದೇ ಸಂಪರ್ಕ ಮಾಡಬಾರದು. ಯಾವುದೇ ಬೆದರಿಕೆ, ಒತ್ತಡ ಬಂದರೆ ಸೆಕ್ಷನ್ಗಳು ಇನ್ನೂ ಕಠಿಣವಾಗುತ್ತವೆ. 2 ದಿನದ ನಂತರ RWA ಮೀಟಿಂಗ್ನಲ್ಲಿ ಗಾರ್ಡ್ಗೆ ಸಹಬಾಸ್ಗಿರಿ ನೀಡಲಾಯಿತು ಮತ್ತು ಸೊಸೈಟಿ ನೋಟಿಸ್ ಬೋರ್ಡ್ ಮೇಲೆ ದಪ್ಪ ಅಕ್ಷರಗಳಲ್ಲಿ ಹಾಕಲಾಯಿತು. ರಾತ್ರಿ 8 ಗಂಟೆಯ ನಂತರ ದಾಖಲೆ ಅಥವಾ ಆರ್ಥಿಕ ಕೆಲಸದ ಹೆಸರಿನಲ್ಲಿ ಯಾವುದೇ ಪ್ಲಾಟ್ ಒಳಗೆ ಪ್ರವೇಶವಿಲ್ಲ. ಮೊದಲು RWAಗೆ ಮಾಹಿತಿ ನೀಡಬೇಕು. ಹೊರಗೆ ಬರುವಾಗ ಮಿಸೆಸ್ ಜೋಶಿ ಅವರ ಸಣ್ಣ ಸಂದೇಶ ಬಂತು. ಸರ್, ನಿಮ್ಮ FD LICಯ ನಾಮಿನಿ ಸ್ಟೇಟಸ್ ಮೊದಲಿನಂತೆಯೇ ಇದೆ ಮತ್ತು ನಿಮ್ಮ ಮಗಳ ಮೊಬೈಲ್ ಇಮೇಲ್ ಅಲರ್ಟ್ ಸಕ್ರಿಯವಾಗಿದೆ. ಅಂದೇ ರಾತ್ರಿ ಲತಾ ಯಾವ ಮಾತನ್ನ ಕೇಳಬೇಕಿತ್ತೋ ಅದನ್ನು ಹೇಳಿದಳು. ಪಪ್ಪ, ನಾನು ನಿರ್ಧಾರ ಮಾಡಿಕೊಂಡಿದ್ದೇನೆ. ಎಲ್ಲಿಯವರೆಗೆ ಈ ವಿಷಯ ಕ್ಲಿಯರ್ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಮಕ್ಕಳ ಜೊತೆ ಬೇರೆ ಕಡೆ ಬಾಡಿಗೆಗೆ ಶಿಫ್ಟ್ ಆಗುತ್ತೇನೆ. ಕೌನ್ಸಿಲರ್ ಕೂಡ ಇದನ್ನೇ ಹೇಳಿದ್ದಾರೆ. ನೀವು ಚಿಂತೆ ಮಾಡಬೇಡಿ. ಆದರೆ ನಾನು ಇನ್ನು ಮುಂದೆ ಭಯದಿಂದ ಬದುಕುವುದಿಲ್ಲ. ನಾನು ಹೇಳಿಕೆಯನ್ನು ನೀಡುತ್ತೇನೆ ಮತ್ತು ಮಕ್ಕಳಿಗೆ ಕಲಿಸುತ್ತೇನೆ. OTP ಯಾರಿಗೂ ನೀಡಬಾರದು. ಕಾಗದವನ್ನು ಮೊದಲೇ ಓದಬೇಕು. ರಾತ್ರಿಯಲ್ಲಿ ಬಾಗಿಲು ತೆರೆಯಬಾರದು. ನಾನು ಬರೀ ಇಷ್ಟೇ ಹೇಳಿದೆ. ಮಗಳೇ, ಇದೇ ಸುರಕ್ಷತೆಯ ಭಾಷೆ. ಸಿಂಪಲ್ ಆಗಿರುತ್ತದೆ, ಆದರೆ ಅತಿ ಹೆಚ್ಚು ಬಲಿಷ್ಠವಾಗಿರುತ್ತದೆ. 3ನೇ ವಾರದ ಹೊತ್ತಿಗೆ ಕತೆ ತನ್ನ ಸಮತೋಲನವನ್ನು ಕಂಡುಕೊಂಡಿತು. ಪೊಲೀಸ್ ತನಿಖೆ ನಡೆಯುತ್ತಿತ್ತು. ಬ್ಯಾಂಕ್ ವಿಮೆ ಸುರಕ್ಷಿತವಾಗಿದ್ದವು. ಕೋರ್ಟ್ನ ತಾತ್ಕಾಲಿಕ ಆದೇಶ ಜಾರಿಯಲ್ಲಿತ್ತು. RWAನ ನಿಯಮಗಳಿಂದ ರಾತ್ರಿಯ ಚಡಪಡಿಕೆ ಕಡಿಮೆಯಾಗಿತ್ತು. ಕುಮಾರ್ನ ಕಾಲ್ಗಳು ಬಂದಾಗಿದ್ದವು ಮತ್ತು ಮನೆಯಲ್ಲಿ ಮೀರಾಳ ಫೋಟೋದ ಕೆಳಗೆ ಒಂದು ಸಣ್ಣ ದೀಪ ಪ್ರತಿದಿನ ಉರಿಯಲಾರಂಭಿಸಿತು. ನಾನು ಕೂಡ ನನ್ನ ಕೆಲಸವನ್ನು ಪೂರ್ತಿ ಮಾಡಿದೆ. ಕೌನ್ಸಿಲರ್ ರೂಮ್ನಲ್ಲಿ ಕೊನೆಯ ಭೇಟಿಯ ಸಮಯದಲ್ಲಿ ಲತಾ ಹೇಳಿದಳು, ನಾನು ಇಲ್ಲ ಎಂದು ಹೇಳುವುದನ್ನು ಕಲಿತಿದ್ದೇನೆ ಮತ್ತು ಮಕ್ಕಳಿಗೆ ಏಕೆ ಎಂದು ಕೇಳುವುದನ್ನು ಕಲಿಸುತ್ತಿದ್ದೇನೆ. ಕೌನ್ಸಿಲರ್ ನಕ್ಕರು. ಮನೆಯೆಂದರೆ ಹೀಗೆ. ಅಲ್ಲಿ ನಿಯಮಗಳು ಭಯದಿಂದಲ್ಲ, ತಿಳುವಳಿಕೆಯಿಂದ ನಿರ್ಮಾಣವಾಗುತ್ತವೆ. ಮರಳುವಾಗ ಏಕಲವ್ಯ ನನ್ನ ಕೈ ಹಿಡಿದುಕೊಂಡನು. ತಾತ, ನೀವು ಹೋರಾಟ ಮಾಡಲೇ ಇಲ್ಲ, ಆದರೂ ಗೆದ್ದು ಬಿಟ್ರಿ. ನಾನು ನಗುತ್ತಾ ಹೇಳಿದೆ, ನಿಯಮಗಳ ಜೊತೆ ಹೋರಾಡುವವನು ಹೆಚ್ಚಾಗಿ ಸೋಲುತ್ತಾನೆ, ನಿಯಮಗಳ ಜೊತೆ ನಡೆಯುವವನು ಹೆಚ್ಚಾಗಿ ಗೆಲ್ಲುತ್ತಾನೆ. ಅದೇ ಸಮಯದಲ್ಲಿ ಫೋನ್ ಮೇಲೆ ಮಿಸೆಸ್ ಜೋಶಿ ಅವರ ಮೆಸೇಜ್ ಮಿಂಚಿತ್ತು. ಸರ್, ನಿಮ್ಮ ದೂರಿನ ಮೇಲೆ ಸೈಬರ್ ಟೀಮ್ ಆ ಫ್ರೀ ಇಮೇಲ್ನ ಹಿಂದಿರುವ VPN ಪ್ಯಾಟರ್ನ್ ಅನ್ನು ಪತ್ತೆ ಹಚ್ಚಿದೆ. ಪೊಲೀಸರಿಗೆ ರಿಪೋರ್ಟ್ ಕಳುಹಿಸಿದ್ದೇವೆ. ಮುಂದೆ ಅವರು ನೋಡಿಕೊಳ್ಳುತ್ತಾರೆ. ನಾನು ಧನ್ಯವಾದ ಬರೆದು ಫೋನ್ ಇರಿಸಿದೆ.
ಕಿಟಕಿಯ ಹೊರಗೆ ಹಗುರವಾಗಿ ಮಳೆ ಸುರಿಯಲಾರಂಭಿಸಿತು. ಗಾಳಿಯಲ್ಲಿ ಮಣ್ಣಿನ ಪರಿಮಳ ಬೆರೆತು ಹೋಯಿತು. ಮೀರಾಳ ಫೋಟೋದ ಮೇಲೆ ಮಂದ ಬೆಳಕು ಬಿದ್ದಿತ್ತು. ನಾನು ಮೆಲ್ಲನೆಯ ದನಿಯಲ್ಲಿ ಹೇಳಿದೆ, ನಾವು ಸೇಡು ತೀರಿಸಿಕೊಳ್ಳಲಿಲ್ಲ, ಕೇವಲ ರಕ್ಷಣೆ ಮಾಡಿಕೊಳ್ಳುವುದನ್ನು ಕಲಿತೆವು ಮತ್ತು ಇದೇ ಅತಿ ದೊಡ್ಡ ಗೆಲುವು. ಮರುದಿನ ನಾನು ಫೈಲ್ ಅಲ್ಮಾರಿಯಲ್ಲಿ ಇಟ್ಟೆ, ಕೀ ಜೇಬಿನಲ್ಲಿ ಇರಿಸಿದೆ ಮತ್ತು ಫ್ರಿಡ್ಜ್ ಮೇಲೆ ಹಚ್ಚಿದ ಸೇಫ್ಟಿ ಪ್ಲಾನ್ ಅನ್ನು ಇನ್ನೊಂದು ಬಾರಿ ಓದಿದೆ. ಅಷ್ಟರಲ್ಲೇ ಲತಾ ಮತ್ತು ಮಕ್ಕಳು ಬಾಗಿಲ ಬಳಿ ಬಂದರು. ಪಪ್ಪ, ಇಂದು ರಾತ್ರಿ ಕಿಚಡಿ ಮಾಡಲೆ ಅಂದಳು. ನಾನು ಹೇಳಿದೆ, ಹೌದು, ಮತ್ತು ನಿಮ್ಮ ಪಾಸ್ವರ್ಡ್ ಕೂಡ. ಎಲ್ಲರೂ ನಕ್ಕರು. ಅಡುಗೆ ಮನೆಯಲ್ಲಿ ಸೌಟಿನ ಸದ್ದು, ಕೋಣೆಯಲ್ಲಿ ಮಕ್ಕಳ ದನಿಗಳು ಮತ್ತು ನನ್ನೊಳಗೆ ಒಂದು ಸಾಧಾರಣವಾದ ನೆಮ್ಮದಿ ಇತ್ತು. ಯಾಕೆಂದರೆ ಮನೆ ಈಗ ಭಯದಿಂದಲ್ಲ, ತಿಳುವಳಿಕೆಯಿಂದ ನಡೆಯುತ್ತಿದೆ. ಇದೇ ಅಂತ್ಯವಾಗಿದೆ. ಕೋರ್ಟ್, ಪೊಲೀಸ್, ಬ್ಯಾಂಕ್ ಎಲ್ಲರೂ ತಮ್ಮ ಕೆಲಸವನ್ನು ಮಾಡುತ್ತಾರೆ. ಆದರೆ ಅಸಲಿ ಸುರಕ್ಷೆ ನಮ್ಮ ಸಣ್ಣ ಸಣ್ಣ ನಿಯಮಗಳಲ್ಲಿದೆ. OTP ನೀಡದಿರುವುದು, ಕಾಗದವನ್ನು ಓದುವುದು, ರಾತ್ರಿ ಬಾಗಿಲು ತೆರೆಯದಿರುವುದು ಮತ್ತು ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡುವುದು. ಮತ್ತು ಹಿರಿಯರಾಗುವುದು ದೌರ್ಬಲ್ಯವಲ್ಲ, ಅದು ಅನುಭವವಾಗಿರುತ್ತದೆ. ಬರೀ ಅದನ್ನು ಕಾಗದ ಮತ್ತು ತಾಳ್ಮೆಯ ಭಾಷೆಯಲ್ಲಿ ಬರೆಯಲು ಬರಬೇಕು ಅಷ್ಟೇ. ಸಣ್ಣ ಸಾರಾಂಶ: 1. ಬ್ಯಾಂಕ್ ವಿಮೆಯ ಬದಲಾವಣೆ ಯಾವಾಗಲೂ ಶಾಖೆಯಲ್ಲಿ ಎದುರಿಗೆ ಇರಲಿ, ಫೋನ್ ಅಥವಾ ಇಮೇಲ್ನಲ್ಲಿ ಅಲ್ಲ. 2. OTP, ಪಿನ್, CVV ಎಂದಿಗೂ ಹಂಚಿಕೊಳ್ಳಬೇಡಿ. ದೂರಿಗಾಗಿ OTP ಸುಳ್ಳು. 3. ಮನೆಯ ವೈಫೈ, ಪ್ರಿಂಟರ್, ರೂಟರ್ ಪಾಸ್ವರ್ಡ್ ಸ್ವತಃ ಇರಿಸಿಕೊಳ್ಳಿ. ಹೊಸ ಡಿವೈಸ್ ಅಲರ್ಟ್ ಆನ್ ಮಾಡಿ. 4. ಸಾಕ್ಷಿಗಳನ್ನು ಶಾಂತವಾಗಿ ಒಟ್ಟುಗೂಡಿಸಿ. SMS ನೋಟಿಸ್, ಫೋಟೋ ಲಾಗ್, ಸೋಷಿಯಲ್ ಮೀಡಿಯಾ ಮೇಲೆ ನಿಂದನೆ ಮಾಡಬೇಡಿ. 5. ಆರೋಗ್ಯದ ಕಾಗ್ನಿಟಿವ್ ರಿಪೋರ್ಟ್ ಇರಿಸಿಕೊಳ್ಳಿ, ನಾನು ಸಮರ್ಥನಿದ್ದೇನೆ ಎಂಬುದು ಬಹಳ ಸಹಾಯ ಮಾಡುತ್ತದೆ. 6. RWO ಗಾರ್ಡ್ ಜೊತೆ ಲಿಖಿತ ನಿಯಮ ಮಾಡಿಸಿ. ರಾತ್ರಿ ಟೆಕ್ನಿಷಿಯನ್ ಪ್ರವೇಶವಿಲ್ಲ. 7. ಕೌನ್ಸಿಲಿಂಗ್ ಕಾನೂನು ಸಲಹೆ ಮುಜುಗರವಲ್ಲ, ಅದು ಸುರಕ್ಷತೆಯಾಗಿದೆ. ಒಂದು ವೇಳೆ ಈ ಕತೆ ನಿಮಗೆ ಉಪಯೋಗಿ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.